ಇವಾಗ ಶುರು ಆಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿ ಒಬ್ಬ ವಿಶಿಷ್ಟವಾದ ವ್ಯಕ್ತಿತ್ವದವರು, ಒಬ್ಬ ಗ್ಲೋಬಲ್ ಸೂಪರ್ ಸ್ಟಾರ್. ಇವರು ಮ್ಯೂಸಿಕ್ ಜಗತ್ತಿನಲ್ಲಿ ತುಂಬಾನೇ ಹೆಸರುವಾಸಿಯಾಗಿರೋರು. ಹೊಸ ಜನರೇಷನ್ ಇವರಂದ್ರೆ ಪ್ರಾಣ ಬಿಡ್ತಾರೆ. ಇವರು ರ್ಯಾಪರ್, ಇವರು ಸಿಂಗರ್, ಇವರು ರೈಟರ್, ಮತ್ತೆ ಇವರ ಹೆಸರು ಬಾದ್ಶಾ. ಮತ್ತೆ ಈ ಚಪ್ಪಾಳೆ ಸದ್ದು ನಿಲ್ಲೇಬಾರ್ದು, ಯಾಕಂದ್ರೆ ನಾನು ಈಗ ಆಪ್ಕಿ ಅದಾಲತ್ಗೆ ಬರ್ಮಾಡ್ಕೊಳ್ತಾ ಇರೋದು ನಮ್ಮ ಇವತ್ತಿನ ಜಡ್ಜ್ ಅನ್ನ. ನಮ್ಮ ಇವತ್ತಿನ ಜಡ್ಜ್ ಕೂಡ ವಿಶಿಷ್ಟ ವ್ಯಕ್ತಿನೇ. ಇವರು ಫ್ಯಾಷನ್ ಜಗತ್ತಿನ ಬಾದ್ಶಾ ಅನ್ನಿಸ್ಕೊಂಡಿದ್ದಾರೆ. ಇವರು ಫ್ಯಾಷನ್ ಅನ್ನ ಗ್ಲೋಬಲ್ ಮ್ಯಾಪ್ನಲ್ಲಿ ಸ್ಥಾಪಿಸಿದ್ದಾರೆ. ಪ್ಲೀಸ್ ವೆಲ್ಕಮ್ ಫ್ಯಾಷನ್ ಡಿಸೈನರ್ ಸುನಿಲ್ ಸೆಟ್ಟಿ. ಮತ್ತೆ ಎಲ್ಲಕ್ಕಿಂತ ಮೊದಲು ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ವಿಚಾರಣೆ ಶುರು ಮಾಡೋದಕ್ಕೆ ಸುನಿಲ್ ಸೇಠಿ ಅವರ ಅನುಮತಿ ಕೇಳ್ತಿದ್ದೀನಿ. ಶುರುವಾಗ್ಲಿ. ಬನ್ನಿ ಇವತ್ತಿನ ಮೊಕದ್ದಮೆನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮೊದಲು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ನೀವು 500 ಸ್ಟೇಜ್ ಶೋ ಮಾಡಿದೀರಾ, ಈಗ ತಾನೇ ಯುಕೆಲಿ ಒಂದು ದೊಡ್ಡ ಶೋ ಮುಗಿಸ್ಕೊಂಡು ಬರ್ತಿದ್ದೀರಾ. ಆಪ್ಕಿ ಅದಾಲತ್ಗೆ ಬಂದಿರೋದು ಹೇಗೆ ಅನ್ನಿಸ್ತಿದೆ? ಅಂದರೆ ನನ್ನ ತಂದೆ ತಾಯಿಗಂತೂ ಖುಷಿಯಾಗಿರುತ್ತೆ ನಾನು ಲೈಫಲ್ಲಿ ಏನೋ ಮಾಡಿದ್ದೀನಿ ಅಂತ. ಯಾಕಂದರೆ ಆಪ್ಕಿ ಅದಾಲತ್ತಲ್ಲಿ ಬಂದ್ಬಿಟ್ಟಲ್ಲ. ಅಂದರೆ ಸರ್, ನಿಮ್ಮನ್ನ ಭೇಟಿ ಮಾಡೋ ಅವಕಾಶ ಸಿಕ್ತು. ಅಂದರೆ ಜಾಗ ಸ್ವಲ್ಪ ವಿಚಿತ್ರವಾಗಿದೆ, ಆದರೆ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಬನ್ನಿ ಶುರು ಮಾಡೋಣ ಇವತ್ತಿನ ಮೊಕದ್ದಮೆ. ಆಪ್ಕಿ ಅದಾಲತ್ನಲ್ಲಿ ಬಾದ್ಶಾ ಅವರ ಮೇಲೆ ಮೊದಲನೇ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಪಾಪ್ ಹಾಗೂ ರ್ಯಾಪ್ ಸ್ಟಾರ್ ಬಾದ್ಶಾ ಅವರ ಮೇಲೆ ಇರೋ ಆರೋಪ ಅಂದ್ರೆ ಇವ್ರು ಎಲ್ಲರಿಗಿಂತ ಜಾಸ್ತಿ ಕನ್ಫ್ಯೂಸ್ಡ್ ಅಂತ. ಬಾದ್ಶಾ ಅಸ್ಲಿ ಹೆಸರು ಆದಿತ್ಯ ಪ್ರತೀಕ್ ಸಿಂಗ್ ಸಿಸೋಡಿಯಾ. ಹೌದು. ಮನೆಯವ್ರು ಕರೆಯೋದು ಬಿಟ್ಟು. ಹೌದು ಸರ್. ರ್ಯಾಪರ್ ಹೆಸರು ಕೂಲ್ ಈಕ್ವಲ್. ಹೌದು ಸರ್. ಮತ್ತೆ ಪಬ್ಲಿಕ್ಕಿಗೆ ಬಾದ್ಶಾ. ಹೌದು ಸರ್. ಇಷ್ಟೊಂದು ಕನ್ಫ್ಯೂಷನ್ ಯಾಕೆ ಸರ್ ಹೆಸರಲ್ಲಿ? ಸರ್, ಆದಿತ್ಯ ಹೆಸರು ಅಮ್ಮನಿಗಿಷ್ಟ ಇತ್ತು, ಪ್ರತೀಕ್ ಅಪ್ಪನಿಗಿಷ್ಟ ಇತ್ತು. ಅದಕ್ಕೆ ಅವ್ರಿಗೆ ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಎರಡು ಸೇರಿಸಿ ಹೆಸರು ಇಟ್ಬಿಟ್ರು. ಸಿಂಗ್ ಸೋದಿಯಾ ಮನೆ ಹೆಸರು, ಮತ್ತೆ ಇಬ್ರು ಹಳ್ಳಿಯಿಂದನೇ ಬಂದಿರೋದು. ಹಳ್ಳಿಗಳಲ್ಲಿ ಆದಿತ್ಯ ಪ್ರತೀಕ್ ಅಂತ ಯಾರೂ ಕರೆಯಲ್ಲ. ಅದಕ್ಕೆ ಒಂದು ಚಿಕ್ಕ ಹೆಸರು ಕೇಳಿದ್ರು, ಬಿಟ್ಟು ಅಂತ ಹೆಸರು ಬಿತ್ತು. ಅದಕ್ಕೆ ಬಿಟ್ಟು ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಆಮೇಲೆ ನಾನು ರ್ಯಾಪ್ ಮಾಡಕ್ಕೆ ಶುರು ಮಾಡಿದೆ ಇಂಗ್ಲೀಷಲ್ಲಿ. ಆಗ ನನ್ನ ಇಮೇಲ್ ID ಏನಿತ್ತು, ಕೂಲ್ ಈಕ್ವಲ್ ಏನೋ ಇರ್ತಿತ್ತು, ಯಾಹೂ ಮೇಲ್ ಏನೋ ಇದೆ ಇತ್ತು ಅನ್ಸುತ್ತೆ. ಆಮೇಲೆ ಕೂಲ್ ಈಕ್ವಲ್ ಅಂತ ಹೆಸರಿಟ್ಕೊಂಡೆ. ಆಮೇಲೆ ನನಗನ್ನಿಸ್ತು ನನ್ನ ಹೆಸರಲ್ಲಿ ತೂಕ ಇಲ್ಲ ಅಂತ, ನನ್ನಷ್ಟು ತೂಕನೂ ಇಲ್ಲ ಅಂತ. ಆಮೇಲೆ ಬಾದ್ಶಾ ಆಯಿತು ಸರ್. ಬರೀ ಹೆಸರಲ್ಲಿ ಮಾತ್ರ ಅಲ್ಲ, ಕೆಲಸದಲ್ಲೂ. ಹೌದು. ಈಗ ನಾನು ನಿಮ್ಗೋಸ್ಕರ ಒಂದು ರ್ಯಾಪ್ ಬರ್ದಿದ್ದೀನಿ. BHUನಲ್ಲಿ ಬಂದೇ ಮೊದಲು ಮೆಸ್ಸಲ್ ಮಾಡ್ಕೊಂಡೆ ಎನ್ರೋಲು. ಅಲ್ಲಿಂದ ಓಡ್ತಾ ಸ್ಟೀಫನ್ಗೆ ಬಂದೆ. ಆದಷ್ಟು ಬೇಗ ಅದನ್ನು ಬಿಟ್ಟೆ, ಮಾಡ್ಬಿಟ್ಟೆ ಎಲ್ರನ್ನೂ ಕನ್ಫ್ಯೂಸ್. ಪಾಪ ಮಾಡಿದ್ರು ನನ್ನ ಇಂಜಿನಿಯರ್, ಕೆಲ್ಸ ಮಾಡ್ತು ನನ್ನ ಗೇಟ್ ಕೀಪರ್. ಹೌದು. ಆದ್ರೆ ನಾನಾಗ್ಬೇಕಿತ್ತು ಪಾಪ್ಯುಲರ್, ಅದಕ್ಕೆ ಆದೆ ನಾನು ರ್ಯಾಪ್. ಹೌದು. ಹೌದು ಪಾಸ್. ಇವತ್ತು ನಿಮ್ಮನ್ನ ರ್ಯಾಪ್ ಮಾಡೋದು ನೋಡಿ ತುಂಬ ಖುಷಿ ಆಯಿತು ಸರ್. ಯಾಕಂದ್ರೆ ನಮ್ಮ ತಂದೆಗೆ ನಾನು ರ್ಯಾಪರ್ ಆಗಬೇಕು ಅಂತ ಹೇಳಿದಾಗ ಅವ್ರಿಗೆ ಗೊತ್ತೂ ಇರಲಿಲ್ಲ ರ್ಯಾಪ್ ಅಂದರೆ ಏನು ಅಂತ. ಅವಾಗ ನಾನು ಹೇಳುವಾಗ ಅವ್ರು ನಂಗೆ ಕೇಳ್ತಾ ಇದ್ರು,
ಹೇಳು, ಏನ್ ಮಾಡ್ಬೇಕಂತಿದೆ, ಏನಂತ ಹೇಳು ಸ್ವಲ್ಪ ಅಂತ. ಅವ್ರಿಗೆ ಸಿಂಗರ್ಸ್ ಗೊತ್ತಿದ್ರು, ರ್ಯಾಪರ್ಸ್ ಗೊತ್ತಿರಲಿಲ್ಲ. ಸೊ ಇವತ್ತು ನಾನು ಅವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ, ಅಪ್ಪ ನೋಡಿ ನಾನು ಮಾಡಿ ತೋರಿಸ್ಬಿಟ್ಟೆ. ನೀವು ನನ್ನ ತಡಿತಿದ್ರಿ ರ್ಯಾಪ್ ಮಾಡೋದ್ರಿಂದ, ನೀವು ನನ್ನ ರ್ಯಾಪ್ ಮಾಡೋದ್ರಿಂದ ತಡಿತಿದ್ರಿ, ನಾನು ಜಗತ್ಗೆ ಕಲಿಸ್ಬಿಟ್ಟೆ. ಆದ್ರೆ ರ್ಯಾಪರ್ ಆಗೋ ಹಾದಿಲಿ ಆಲೂ ಟಿಕ್ಕಿ ಜಾಸ್ತಿ ತಿಂದ್ರ ಇಲ್ಲ ಪಪ್ಪ ಕೈಯಲ್ಲಿ ಒದೆ ಜಾಸ್ತಿ ತಿಂದ್ರ? ಎರಡು. ಆ, ಮ್, ಆ, ಆ, ನೋಡಿ, ಅಪ್ಪನ ಏಟು ತುಂಬ ಮುಖ್ಯ ಆಗುತ್ತೆ. ನನಗೇನು ಅನ್ಸುತ್ತೆ ಅಂದರೆ, ಅಪ್ಪನ ಏಟು ತಿಂದೇ ಇರೋನು ಅವನು ಮನುಷ್ಯ ಆಗೋದಿಲ್ಲ ಅಂತ. ಅಂದರೆ ಅವನು ದೊಡ್ಡವನಾಗ್ತಾನೆ, ಆದರೆ ಮನುಷ್ಯ ಆಗೋದಿಲ್ಲ ಅಂತ. ಮತ್ತೆ ಆಲೂ ಟಿಕ್ಕಿನೂ ತುಂಬ ತಿಂದಿದ್ದೀನಿ ಸರ್. ಬಿಟ್ಟು ಟಿಕ್ಕಿವಾಲ ಇದಾನಲ್ಲ, ಆ ಫೇಮಸ್ ಬಿಟ್ಟು ಟಿಕ್ಕಿವಾಲ, ನಾನು ಟ್ಯೂಷನ್ಗೆ ಹೋಗ್ತಿದ್ನಲ್ಲ, ಅಲ್ಲಿಂದ 10 ಹೆಜ್ಜೆ ದೂರದಲ್ಲಿದ್ದಾನೆ, ರಾಣಿಬಾಗಲ್ಲಿ. ಸೊ ಟಿಕ್ಕಿನೂ ಟ್ಯೂಷನ್ ಮುಗಿತಿದ್ದಂಗೆ ಟಿಕ್ಕಿನೂ ತುಂಬ ತಿಂದಿದ್ದೀನಿ ಸರ್. ಸೊ 5ನೇ ಕ್ಲಾಸಲ್ಲಿ ಒಬ್ಳು ಹುಡುಗಿನ ನೋಡ್ತಾ ಕೂತಿರ್ತಿದ್ರಲ್ಲ, ಅವಳಿಗೂ ಟಿಕ್ಕಿ ತಿನ್ಸಿದ್ದೀರಾ? ಇಲ್ಲ, ಬರೀ ನೋಡ್ತಿದ್ದೆ ಸರ್ ನಾನು. ಏನೂ ಇಲ್ಲ. 5ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ನನ್ನ ಬೆಂಚ್ ಪಾರ್ಟ್ನರ್ ಇದ್ಲು. ಸೊ ಈಗ ಅವಳು ಒಬ್ಬ ದೊಡ್ಡ ಡಾಕ್ಟ್ರು, ಬಟ್ ನನ್ನ ಬೆಂಚ್ ಪಾರ್ಟ್ನರ್ ಆಗಿರ್ತಿದ್ಲು. ಮತ್ತು ಅವಳು ನನ್ನ ಹತ್ರ ಮಾತಾಡ್ತಿರುವಾಗ ನಾನು ಅವಳನ್ನ ನೋಡ್ತಾನೆ ಇರಲಿಲ್ಲ. ಸೊ ನಾನು ನೋಡೇ ಇಲ್ಲ. 8ನೇ ಕ್ಲಾಸಲ್ಲಿ ರಾಖಿ ಹಬ್ಬ ಇದ್ದಾಗ ರಾಖಿ ಕಟ್ಬಿಟ್ಲು. ಅಂದ್ರೆ ಒಂದು ಸಂಬಂಧ ಮಾಡ್ಕೊಂಡೇ ಬಿಟ್ಲು. ಸೊ ಈ ಐಡಿಯಾಸ್ ಏನಿದೆ, ಲಡ್ಕಿ ಬ್ಯೂಟಿಫುಲ್, ಇದು ಅಲ್ಲಿಂದನೇ ಶುರುವಾಗಿದ್ದು ಅಂತ ಸರ್? ಇದು ನನ್ನ ಐಡಿಯಾ ಅಲ್ಲ ಆ್ಯಕ್ಚುಲಿ. ನಾನು ವಿಕಾಸ್ ಪುರಿಯಲ್ಲಿ ಕೂತಿದ್ದೆ, ಮತ್ತು ನಾವು ಮೋಮೋಸ್ ಅದು ಇದು ತಿಂತಾ ಇದ್ವಿ. ಮತ್ತು ನನ್ನೊಬ್ಬ ಫ್ರೆಂಡ್ ಇದ್ದ, ಅವನು ಚಿಲ್ ಅನ್ನೋ ವರ್ಡ್ ತುಂಬ ಬಳಸ್ತಾನೆ. ಸೊ ಅದು ಅಲ್ಲಿಂದ ಸ್ಟಾರ್ಟ್ ಆಯಿತು. ಮತ್ತೆ ಅಭಿ ತೋ ಪಾರ್ಟಿ ಶುರು ಹುಯಿ ಹೇ, ಇದು ನನ್ನ ಐಡಿಯಾ ಸರ್, ಇದು ನನ್ನ ಐಡಿಯಾ. ಅದು ನಮ್ಮ ಚಿಕ್ಕಪ್ಪ ಒಬ್ರಿದ್ದಾರೆ, ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಅಭಿ ತೋ ಪಾರ್ಟಿ ಶುರು ಹುಯಿ. ಸೊ ನಾನು ಅದನ್ನು ತೊಗೊಂಡೆ. ಅದು ನಮ್ಮ ಚಿಕ್ಕಪ್ಪನ ಐಡಿಯಾನೇ. ಆದರೆ ನಾವೇನಂದರೆ ಅಲ್ಲಿಂದ ಇಲ್ಲಿಂದ ಐಡಿಯಾಸ್ ತೊಗೋತಾ ಇರ್ತೀವಿ. ನಿಮ್ಗೆ ಹೇಗೆ ಎಲ್ಲದರಲ್ಲೂ ನ್ಯೂಸ್ ಕಾಣುತ್ತೋ, ನಮಗೆ ಎಲ್ಲದರಲ್ಲೂ ಲಿರಿಕ್ಸ್ ಸಿಗುತ್ತೆ. ಆದರೆ ಮೊದಲನೇ ಸಲ ನೀವೊಂದು ಹಾಡನ್ನು ತಗೊಂಡು ಮುಂಬೈಗೆ ಹೋದಾಗ ಆ ಪ್ರೊಡ್ಯೂಸರ್ ಮಾಯ ಆಗೋದು ಕಳೆದೋಗ್ಬಿಟ್ಟಿದೆ ಸರ್. ಏನು ಹೇಳಿ ಸರ್. ಅಂದರೆ ಸರ್, ನಾವು ಮುಂಬೈ ಬಗ್ಗೆ ಏನು ಕೇಳಿದ್ವಿ ಅಂದರೆ, ಅಲ್ಲಿ ಜನ ಸರಿ ಇರಲ್ಲ ಅಂತ. ಆದ್ರೆ ನಮಗೇನು ಗೊತ್ತಿತ್ತು, ನಮಗೂ ಕೆಟ್ಟ ಜನನೇ ಸಿಗ್ತಾರೆ ಅಂತ. ಸೊ ಒಬ್ಬರು ಪ್ರೊಡ್ಯೂಸರ್ ಇದ್ರು, ತುಂಬ ದೊಡ್ಡ ಪ್ರೊಡ್ಯೂಸರು. ಅವರು ನಮ್ಮನ್ನ ದಿಲ್ಲಿಗೆ ಕರೆದ್ರು ಮೊದಲು, ತುಂಬ ದೊಡ್ಡ ಮನೆಗೆ. ಅಂದರೆ ಎಂಥ ಮನೆ ಅಂದರೆ ಅದು ಗೂಗಲ್ ಮ್ಯಾಪ್ ಬೇಕು ಅಂತ ಮನೆ. ಸೊ ಕರ್ಸ್ಕೊಂಡ್ರು, ಕೂರಿಸಿದ್ರು, ಉಪಚಾರ ಮಾಡಿದ್ರು. ಅಂದರು, ನಾನು ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ಅಂದರು. ನಾನಂದೆ ನನಗಿನ್ನೂ ಅಷ್ಟು ಹೆಸರಿಲ್ಲ ಅಂತ. ಅವರು ನಿನ್ನ ಹತ್ರ ಸಾಂಗ್ ಆಡಿಸ್ಬೇಕು ಅಂದರು. ನಾನಂದೆ ಆಯಿತು, ನಾನು ಇಷ್ಟು ದುಡ್ಡು ತೊಗೋತೀನಿ ಅಂತ. ಸೊ ಅವರು ಅಡ್ವಾನ್ಸ್ ಕೊಟ್ಟರು, ಅದೆಷ್ಟೋ 1000 ಇತ್ತು. ನಾನು ಸರಿ ಅಂದೆ. ಅವರಂದರು ಮುಂಬೈಗೆ ಬಂದುಬಿಡಿ 1 ವಾರ ಅಂತ. ಸೊ ನಾನು ಆ ಅಡ್ವಾನ್ಸ್ ಏನು ಬಂದಿತ್ತು ಅದೇ ದುಡ್ಡಿಂದ ಫ್ಲೈಟ್ ಟಿಕೆಟ್ ಮಾಡಿದೆ, ಮುಂಬೈಗೆ ಹೋದೆ. ಆ್ಯಂಡ್ ಸ್ವಲ್ಪ ಲೆವೆಲ್ ಇರಲಿ ಅಂತ ಬಿಸ್ನೆಸ್ ಕ್ಲಾಸ್ ತೊಗೊಂಡೆ. ಈಗಂತೂ ಸ್ಟಾರ್ ಆಗಿಬಿಡ್ತೀವಲ್ಲ ಅಂತ ಮುಂಬೈಗೆ ಹೋದೆ. ಫೋನ್ ಮಾಡ್ತೀನಿ, ಫೋನೇ ಎತ್ತಲ್ಲ. ಮತ್ತು 5 ಸ್ಟಾರ್ ಹೋಟೆಲಲ್ಲೇ ಹೇಳ್ಕೊಂಡಿದ್ದೆ. ಸೊ ನಾನು ಅಂದ್ಕೊಂಡೆ ಹೋಟೆಲಲ್ಲಾದರೂ ಉಳ್ಕೊಂಡೋಗೋಣ ಆರಾಮಾಗಿ ಅಂತ. ಆಮೇಲೆ ಮಾಯ ಆಗಿಬಿಟ್ರು. ಆಮೇಲೆ ಈಗ ಶಿಲ್ಪಾ ಮ್ಯಾಮ್ ಅವ್ರದ್ದು ಇತ್ತೀಚೆಗೆ ಒಂದು ಪಾರ್ಟಿ ಇತ್ತು. ಅವ್ರು ಅಲ್ಲಿ ಸಿಕ್ಕರು. ನನಗೆ ನೆನಪೇ ಇಲ್ಲ ಅವ್ರು ಯಾರು ಅಂತ. ಅವರು ಬಂದು ಹಾಯ್ ಬ್ರದರ್ ಹೇಗಿದ್ದೀರಾ ಅದು ಇದು, ನನಗಂತೂ ನೆನಪಿಲ್ಲ ಅಂದೆ. ಬಟ್ ನನ್ನ ಮೆಮರಿ ಚೆನ್ನಾಗಿದೆ, ನಾನು ಮುಖ ನೆನ್ಪಿಟ್ಕೊಂಡ್ಬಿಡ್ತೀನಿ, ಹೆಸರು ನೆನಪಿರಲಿಲ್ಲ ಅಂದರು. ಮತ್ತು ಅವಾಗ ಅವ್ರು ಅಂತಾರೆ, ನಿಮಗೆ ನೆನಪಿಲ್ವಾ ನೀವು ದಿಲ್ಲಿಗೆ ಬಂದಿದ್ರಿ ನಮ್ಮ ಮನೆ ಅಂತ. ನಾನಂದೆ ಇಲ್ಲ ಅಂದ. ಅವರು ಹೇಳ್ತಾರೆ, ಇಲ್ಲ ನಾವು ಒಂದು ಸಾಂಗ್ ಮಾಡಿಸಿದ್ವಿ ನಮ್ಮ ಸಿನಿಮಾಗೆ ನಿಮ್ಮ ಹತ್ರ, ಅಲ್ಲಿ ಶಾಸ್ತ್ರಿ ಪಾರ್ಕ್ ಹತ್ರ ಯಾವುದೋ ದೊಡ್ಡ ಜಾಗ ಕರೆಸಿದ್ವಿ ಅಂತ. ನಾನಂದೆ, ಅವಾಗಂದೆ ನೀನಾ ಅಂತ. ಅವಾಗ ಅಂತಾನೆ ಹಾಂ ನಾನೇ ಅಂತ. ನಾನಂದೆ, ನಿನ್ನ ಸಿನಿಮಾಗೆ ನಾನು ಯಾವ ಸಾಂಗ್ ಮಾಡಿದ್ದೆ ಗೊತ್ತಾ ಅಂದೆ. ಇಲ್ಲ ಅಂದ. ನಾನು ಹೇಳಿದೆ ಅಭಿ ತೋ ಪಾರ್ಟಿ ಶುರು ಹುಯಿ. ಆ ಸಾಂಗ್ ಅವನಿಗೆ ಮಾಡಿದ್ದು ನಾನು. ಮಯ ಆಗ್ಬಿಡ್ತಾ ಒಂದು. ಜನ ಅನ್ಕೊಂಡಿದ್ದಾರೆ ಬಾದ್ಶಾ ಅಂತೂ ದೊಡ್ಡ ಮನೆಯಲ್ಲಿ ಹುಟ್ಟಿದ್ರು, ಬಾದ್ಶಾ ಅಂತೂ ತಮ್ಮ ಜೀವನದ ಆರಂಭನೇ ಸಿಲ್ವರ್ ಸ್ಪೂನ್ ಜೊತೆ ಮಾಡಿದ್ರು ಅಂತ.
ನಾನು ಹುಟ್ಟಿದ್ದು ಆ, ಎಂಥ ಮನೆ ಅಂದರೆ ಅಂದರೆ ದೆಲ್ಲಿಯಲ್ಲಿ ಮನೆಗಳಿರ್ತವೆ. ಫ್ರಂಟ್ ಇರುತ್ತೆ, ಬ್ಯಾಕ್ ಇರುತ್ತೆ, ಮಧ್ಯದಲ್ಲಿ ಓಣಿ ಇರುತ್ತೆ. ಸೊ ನಮ್ಮನೆ ಏನಿತ್ತು ಅದು ಬಾಡಿಗೆದಿತ್ತು. 2 ರೂಮ್ ಇದ್ವು. ನಾವು ಅಲ್ಲಿರ್ತಿದ್ವಿ. ಮತ್ತೆ ಆ ಓಣಿ ಇರ್ತಿತ್ತಲ್ಲ, ಅದು ನಮ್ಮ ಪ್ಲೇ ಗ್ರೌಂಡ್ ಆಗಿರ್ತಿತ್ತು. ಅಲ್ಲಿ ಯಾವಾಗಾದ್ರೂ ಕನ್ಸ್ಟ್ರಕ್ಷನ್ ನಡೆಯುವಾಗ ಉಸುಗ್ ಹಾಕಿದ್ರೆ ಅದು ನಮ್ಮ ಪ್ಲೇ ಗ್ರೌಂಡ್ ಆಗಿರ್ತಿತ್ತು. ಯಾರಾದ್ರೂ ಇಟ್ಟಿಗೆ ಇಟ್ರೆ ಅಲ್ಲಿ ಆಟ ಆಡ್ತಿದ್ವಿ. ಅಲ್ಲೇ ಸೈಕಲ್ ಓಡ್ಸೋದು ಕಲಿತೆ. ಅಲ್ಲಿ ಹುಟ್ಟಿದ್ದು ಸರ್ ನಾನು. ಮತ್ತೆ ಆದರೆ ನಮ್ಮ ತಂದೆ ತಾಯಿ ನನ್ನ ಅಪ್ಬ್ರಿಂಗಿಂಗಲ್ಲಿ ಏನೂ ಕೊರತೆ ಮಾಡಿಲ್ಲ ಸರ್. ಮತ್ತು ಅವರು ಕೆಪಾಸಿಟಿಗೆ ಮೀರಿನೇ ಮಾಡಿದ್ದಾರೆ, ಏನೇ ಮಾಡಿರಲಿ. ನನಗಿನ್ನೂ ನೆನಪಿದೆ, ಒಂದು ದೊಡ್ಡ ಕಂಪ್ನಿ ಟೈಮೆಕ್ಸ್ ಗಡಿಯಾರ ಬರ್ತಿದ್ವು. ತುಂಬ ಕಾಸ್ಟ್ಲಿ ಇರ್ತಿದ್ವು ಅವಾಗ. ಸೊ ನ್ಯೂಸ್ ಪೇಪರಲ್ಲಿ ಆ್ಯಡ್ ಬಂದಿತ್ತು. ಸೊ ನಾನು ಆ ಆ್ಯಡ್ ಕಟ್ ಮಾಡಿ ಅಪ್ಪನ ಬ್ರೀಫ್ ಕೇಸಲ್ಲಿ ಇಟ್ಟೆ. ಅವ್ರು ಆಫೀಸ್ಗೆ ಹೋಗೋ ಟೈಮ್ನಲ್ಲಿ ಅವ್ರು ಸ್ಕೂಟ್ರ್ ಮೇಲೆ ಹೋಗ್ತಿದ್ರು. ಸೊ ನನಗೆ ನೆನಪಿದೆ, ನಾನು ಸಂಜೆ ಆಟ ಆಡ್ತಿದ್ದೆ, ಅವರು ಆ ವಾಚ್ ತಂದು ನನಗೆ ಕೊಟ್ಟರು. ಅದು ವಾಚ್ ತುಂಬ ಕಾಸ್ಟ್ಲಿ ಸರ್. ಈಗ ನೀವೇನು ಹಾಡು ಹೇಳ್ತೀರಾ, ರ್ಯಾಪ್ ಹಾಡ್ತೀರಾ, ಸಿಂಗಿಂಗ್ ಮಾಡ್ತೀರಾ, ಅದು ಮಮ್ಮಿ ಪಾಪಾಗೆ ಇಷ್ಟ ಆಗುತ್ತಾ? ಹಾಂ, ಅದು ಅಮ್ಮ ಅಂತೂ ಒಳ್ಳೆ ಕ್ರಿಟಿಕ್ಸ್ ಕೊಡ್ತಾರೆ. ಅಂದರೆ ಈ ಸಾಂಗ್ ಓಡುತ್ತೆ ನಿಂದು, ಈ ಸಾಂಗ್ ನೀನು ಮಾಡಬಾರ್ದಾಗಿತ್ತು ಅಂತ. ಅಂದರೆ ಒಂದು ಸಾಂಗ್ ಇತ್ತು, ತುಂಬ ವಿವಾದ ಆಗಿತ್ತು, ಪೋಲರೈಸ್ಡ್ ಒಪಿನಿಯನ್ಸ್ ಇತ್ತು ಅದ್ರ ಬಗ್ಗೆ. ನಮ್ಮ ಮನೆಯಲ್ಲಿ ಅಮ್ಮ ಹೇಳ್ತಿದ್ರು ಚೆನ್ನಾಗಿದೆ ಅಂತ, ಅಪ್ಪ ಹೇಳ್ತಿದ್ರು ಈ ಥರ ಮಾಡಬಾರ್ದು ಅಂತ. ಸೊ ಈ ಥರ ಇದೆ. ಆದರೆ ಮನೆಯಲ್ಲಿ ತುಂಬ ಕೆಲಸದ್ದು ಮಾತಾಡಲ್ಲ. ಮತ್ತೇನು ಹೌದು ಸರ್. ಮಾತಾಡ್ತೀರಾ? ಬೈತಾರವರು. ಅಂದರೆ ಮಲಗಲ್ಲ ಟೈಮ್ಗೆ, ಊಟ ಮಾಡಲ್ಲ ಟೈಮ್ಗೆ, ತನ್ನ ಹೆಲ್ತ್ ನೋಡ್ಕೊಳ್ಳಲ್ಲ ಅಂತ. ಮತ್ತೆ ರಿಲೇಟಿವ್ಸು ತುಂಬ ಪಿನ್ ಇಡ್ತಾರೆ ಸರ್. ಬರೀ ಚಾಡಿ ಹೇಳ್ತಾರೆ. ಚಿಕ್ಕಮ್ಮ ಹೇಳಿದ್ರು, ಅತ್ತೆ ಹೇಳಿದ್ರು, ನನಗೂ ಮಜಾ ಬರುತ್ತೆ ಇದರಲ್ಲಿ. ಲಡ್ಕಿ ಬ್ಯೂಟಿಫುಲ್ ಅಂತ ಅಡಿಚಿಲ್ಲ ಆಗ್ಬಿಡ್ತೀನಿ. ಕೆಲವು ಸಲ ಅಂತೂ ಅನ್ಸುತ್ತೆ ನಿಮ್ಮ ಲೈಫಲ್ಲಿ ಎಷ್ಟು ಕನ್ಫ್ಯೂಷನ್ ಇದೆ ಅಂದ್ರೆ ತುಂಬಾ ತಪ್ಪು ನಿರ್ಧಾರ ತಗೋತೀರಾ. ನೀವೊಂದು ಟಿವಿ ಚಾನಲ್ ಮಾಡಿದ್ರಿ, MTVನೇ ಬೀಟ್ ಮಾಡ್ತೀನಿ ಅಂತ. ಬಂದಿತ್ತು ಒಂದ್ಸಲ ನನ್ನ ಮೈಂಡಲ್ಲಿ, ನಾನು ಒಂದು ಚಾನಲ್ ಮಾಡ್ತೀನಿ ಅಂತ, ಮತ್ತೆ MTVನ ಓಡಿಸ್ಬಿಡ್ತೀನಿ ಅಂತ. ಅದು 6 ತಿಂಗಳಲ್ಲಿ ಮುಚ್ಕೊಂಡೋಯ್ತು. 6 ತಿಂಗಳಲ್ಲಿ ಚಾನಲ್ ಮುಚ್ಕೊಂಡೋಯ್ತು. ಆಮೇಲೆ ನಿಮ್ಗೆ ಫಿಲ್ ಮಾಡೋ ಹುಚ್ಚಿಡಿತು. ಹೌದು ಸರ್, ಮೊದಲನೇ ಸಿನಿಮಾ ಬೈ ಮಿಸ್ಟೇಕ್ ಆಗಿತ್ತು, ಅದು ಹಿಟ್ ಆಗ್ಬಿಡ್ತು. ನನಗನ್ನಿಸ್ತು ನನಗಿಂತ ದೊಡ್ಡ ಪ್ರೊಡ್ಯೂಸರೇ ಇಲ್ಲ ಅಂತ. ಸ್ಕ್ರಿಪ್ಟ್ ಜಡ್ಜ್ ಮಾಡೋಕ್ಕೆ ನನಗೆ ಬರುತ್ತೆ ಅಂದ್ಕೊಂಡೆ. 35 ಲಕ್ಷ ಗಳಿಸ್ತು 2ನೇ ಸಿನಿಮಾ ಅಷ್ಟೇ. ಬನ್ನಿ ಪಬ್ಲಿಕ್ನ ಕೇಳೋಣ, ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರಾ? ನೀವ್ ಅನ್ಕೊಂಡಿದ್ರೆ ಇದು ದಾವತ್ ಅಂತ, ಆದ್ರೆ ನಾನ್ ಹೇಳ್ತೀನಿ ಕೇಳಿ, ಇದು ರಜಜ್ಜಿ ಅದಾಲತ್. ಸ್ವಲ್ಪ ಹುಷಾರಾಗಿರಿ ಇಲ್ಲಿ, ಇಲ್ಲಾಂದ್ರೆ ಪ್ರಳಯ ಆಗತ್ತೆ. ಹೋಗ್ತಾ ಹೋಗ್ತಾ ಕಷ್ಟ ಇದೆ. ಹೋಗ್ತಾ ಹೋಗ್ತಾ ಕಷ್ಟ ಇದೆ. ಇದೇ ಮೊದಲನೇ ಸಲ ಆಪ್ಕಿ ಅದಾಲತ್ನಲ್ಲಿ ನಾನು ನೋಡ್ತಾ ಇರೋದು ಪ್ರಶ್ನೆಗಳನ್ನು ರ್ಯಾಪರ್ ತರ ಕೇಳ್ತಿದ್ದಾರೆ. ಆನ್ಸರ್ ಅದೇ ಥರ ಎಕ್ಸ್ಪೆಕ್ಟ್ ಮಾಡಬೇಡಿ. ನೀವು ಶಾರುಖ್ ಖಾನ್ ಮೂವಿಯಿಂದ ನಿಮ್ ಹೆಸರನ್ನ ಬಾದ್ಶಾ ಅಂತ ಇಟ್ಕೊಂಡ್ರಿ. ಹೌದು. ಆದ್ರೆ ಶಾರುಖ್ ಖಾನ್ ನಿಮ್ಗೋಸ್ಕರ ಏನ್ ಮಾಡಿದ್ರು? ನನ್ಗನ್ಸಲ್ಲ ಶಾರುಖ್ ಖಾನ್ ಸರ್ ನನಗೋಸ್ಕರ ಏನಾದರೂ ಮಾಡಬೇಕು ಅಂತ. ಅವ್ರು ಈ ಭೂಮಿ ಮೇಲೆ ಇದ್ದಾರೆ, ಅಷ್ಟೇ ಸಾಕು. ನಾನವರ ದೊಡ್ಡ ಫ್ಯಾನ್, ತುಂಬ ದೊಡ್ಡ ಫ್ಯಾನ್. ತುಂಬ ಜನ ಇದ್ದಾರೆ ಅವ್ರ ದೊಡ್ಡ ಫ್ಯಾನ್ಸ್. ಆದರೆ ಅವರು ನಮಗೊಂದು ಸ್ಪೆಷಲ್ ಥಿಂಗ್ ಮಾಡಿದ್ದಾರೆ. ಅವ್ರು ನನಗೊಂದು ಕೆಲಸ ಕೊಟ್ಟಿದ್ರು. ಅವ್ರಿಗೊಂದು ಟೀಮ್ ಇದೆ, ಅದಕ್ಕೋಸ್ಕರ ಒಂದು ಸಾಂಗ್ ಮಾಡಬೇಕು ಅಂತ ಹೇಳಿದರು. ನಾನು ಅವ್ರಿಗೆ ಸಾಂಗ್ ಮಾಡಿಕೊಟ್ಟೆ. ಮತ್ತು ಅವ್ರ ಮ್ಯಾನೇಜರ್ ಇದಾರಲ್ಲ ಪೂಜಾ ಮ್ಯಾಮ್ ಅಂತ, ಅವ್ರು ಕೇಳಿದ್ರು ದುಡ್ಡು ಎಷ್ಟಪ್ಪ ಅಂತ. ನಾನು ಮ್ಯಾಮ್ ಬೇಡ ಮೇಡಮ್, ಸಾರ್ಥಕ ಆಗೋಯ್ತು, ನನಗೆ ಆಪರ್ಚುನಿಟಿ ಸಿಕ್ತು ಸರ್ಗೆ ಸಾಂಗ್ ಮಾಡೋಕ್ಕೆ. ಅವರು ತಲೆ ಕೆಟ್ಟಿದೆ ಹೇಳು ಅಂದರು. ನಾನಂದೆ ನನಗೊಂದು ಪ್ಲೇ ಸ್ಟೇಷನ್ ಬೇಕು ಅಂತ. ಹೊಸ ಪ್ಲೇ ಸ್ಟೇಷನ್ ಬಂದಿತ್ತು, ಪ್ಲೇ ಸ್ಟೇಷನ್ 5. ಅವ್ರಂದ್ರು ಹಾಂ ಪಕ್ಕನಾ ಅಂತ. ನಾನಂದೆ ಹ್ಞೂ ಅಂತ. ಅದಿನ್ನೂ ಲಾಂಚ್ ಆಗಿಲ್ಲ ಅಂದರು. ಅವ್ರಂದ್ರು ಏನು ಅಂತ. ನಾನಂದೆ ಇನ್ನೂ ಇಂಡಿಯಾದಲ್ಲಿ ಲಾಂಚ್ ಆಗಿಲ್ಲ, ಆದರೂ ನನಗೆ ಬೇಕು, ಅದು ಎಲ್ಲಕ್ಕಿಂತ ಫಸ್ಟ್ ಬೇಕು ಅಂತ. ಸೊ ನನಗೊಂದು ಫೋನ್ ಬಂತು. ನನ್ನ ಹತ್ರ 1 ವಾರದಲ್ಲಿ ಸರ್ದು ಮೆಸೇಜ್ ಬಂತು ಫೋಟೋ ಜೊತೆ, ಪ್ಲೇ ಸ್ಟೇಷನ್ದು ನಿನ್ನ ಪ್ರಾಡಕ್ಟ್ ಮನೆಗೆ ಬಂದಿದೆ, ಎಲ್ಲಿ ಕಳಿಸ್ಲಿ ಅಂತ. ಸೊ ಎಲ್ಲಕ್ಕಿಂತ ಫಸ್ಟ್ ಫಸ್ಟ್ ಪ್ಲೇ ಸ್ಟೇಷನ್ ಇಂಡಿಯಾಗೆ ಬಂದಿತ್ತು ಶಾರುಖ್ ಸರ್. ನಾನೆಷ್ಟು ಮೂರ್ಖ ಅಂದರೆ ನಾನು ಸರ್ ಸೈನು ತೊಗೊಂಡಿಲ್ಲ ಅದ್ರ ಮೇಲೆ. ಬಟ್ ಅದು ಸರ್ ಮೋಯ ಆಗೋಯ್ತು. ಒಬ್ರು ವ್ಯೂವರ್ ನನಗೆ ಪ್ರಶ್ನೆ ಕಳಿಸಿದ್ದಾರೆ, ಮತ್ತೆ ಅವ್ರು ಕೇಳಿದ್ದಾರೆ, ನೀವು ಒಂದು ಟ್ಯಾಟೂ ಮಾಡಿಸಿದ್ದೀರಾ, ಅದ್ರ ಬಗ್ಗೆ ತುಂಬಾ ಎಂಬರಸ್ ಆಗ್ತಿರಂತೆ, ಕೈ ಮೇಲೆ ಹಾಕಿಸ್ಕೊಂಡಿರೋ ಟ್ಯಾಟೂ ಬಗ್ಗೆ. ಈ ಟ್ಯಾಟೂ ಇದೆಯಲ್ಲ, ಇದ್ರ ಮೇಲೆ ನೀವು ಫೋಕಸ್ ಮಾಡಿದ್ರೆ
ಇದು ಮುರಿದೋಗಿರೋ ಹೃದಯ, ಇದ್ರ ಮೇಲೆ ಬ್ಯಾಂಡೆಡ್ ಆಗಿದೆ. ಇದು 35ನೇ ವಯಸ್ಸಲ್ಲಿ ಮನುಷ್ಯ ಇದನ್ನ ಮಾಡಿಸಿದ್ರೆ ಚೆನ್ನಾಗನ್ಸಲ್ಲ. ನನಗೆ ಗೊತ್ತಿಲ್ಲ ನಾನು ಯಾಕೆ ಮಾಡಿಸ್ದೆ ಇದು ಅಂತ. ಜನನೂ ಅದನ್ನೇ ಕೇಳ್ತಾ ಇರೋದು, ಆಕೆ ಯಾರು? ನಿಮ್ಮ ಹೃದಯನ ಒಡೆದವರು. ಇದ್ಲು ಸರ್ ಯಾರು. ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಈಗ ಅವಳಿಗೆ ಗಂಡ ಇದ್ದಾನೆ. ಅಂದರೆ ಸುಮ್ಮನೆ ಯಾಕೆ, ಅವಳದೀಗ ಫ್ಯಾಮ್ಲಿ ಇದೆ ಈಗ. ಸೊ ಆಕೆ ಒಬ್ರೇನಾ ಅಥವಾ? ಇಲ್ಲ, ಹೃದಯ ಹೊಡೆದವಳಂತೂ ಒಬ್ಳೇ ಇದ್ಲು, ಆದರೆ ಬೇರೆ ಇದ್ರು. ಅಂದರೆ ಸರ್ ಎಷ್ಟೋ ಸಲ ಆರ್ಟಿಸ್ಟ್ ಹೇಗಿರ್ತಾರೆ ಅಂತಂದರೆ ಬೇಕು ಅಂತಲೇ ತಮ್ಮ ಮನಸ್ಸನ್ನ ಮುರ್ಕೋತಾರೆ. ಅಂದರೆ ಬೇಕು ಅಂತಲೇ ಎಂಥ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೋತಾರೆ ಅಂದರೆ ಪರವಾಗಿಲ್ಲ ಅಂತ. ಅಂದರೆ ಏನೋ ಇದೆ ಸರ್ ಅದು. ಏನೋ ಇದೆ ಅಂದರೆ ವಿಚಿತ್ರ ಇರ್ತೀವಿ ಸರ್ ನಾವು. ಅಲ್ಲ, ಮನ್ಸಿಗೆ ನೋವು ಮಾಡ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ? ಸರ್ ತುಂಬ ಲಾಭ ಇದೆ ಸರ್. ಹಿಟ್ ಸಾಂಗ್ಸೇ ಬರ್ತಾವೆ ಸರ್, ಒಳ್ಳೆ ಹಿಟ್ ಸಾಂಗ್. ಲವ್ ಫೇಲ್ಯೂರ್ ಇಂದ ಯಾವ್ಯಾವ ಹಾಡುಗಳು ಬಂತು? ಒಂದು ಸಾಂಗ್ ಇತ್ತು ಸರ್, ಸಾಂಗ್ ಬರೆದಿದ್ದೆ. ಲೈಟ್ ಆಫ್ ಆಗಿದೆ, ಟಿ ವಿ ಆನ್ ಆಗಲ್ಲ, ನಾನು ನನ್ನ ರೂಮ್ನಲ್ಲಿ ಮಲಗಲ್ಲ, ನಾನು ಓಲ್ಡ್ ಸ್ಕೂಲ್ನವನು, ನಾನು ಮೂವ್ ಆನ್ ಆಗೋಕ್ಕಾಗಲ್ಲ. ಅಂದರೆ ಈ ಥರ ಏನು ಸರ್, ವಿಚಿತ್ರ ಸರ್. ನಾವು ಪ್ರೀತಿಯಿಂದ ಓಡೋಗ್ತೀವಿ, ಮತ್ತು ಪ್ರೀತಿ ಸಿಕ್ಕಾಗ ಪ್ರೀತಿಯಿಂದ ದೂರ ಓಡೋಗ್ತೀವಿ. ವಿಚಿತ್ರ ಸರ್. ಸೊ ಈ ವಿಚಿತ್ರ ಏನು ಅಂತ ಅರ್ಥ ಆಗಲ್ಲ ಸರ್ ನಮಗೆ. ಆಪ್ಕಿ ಅದಾಲತ್ನಲ್ಲಿ ನಾವು ತುಂಬಾ ಜಾಸ್ತಿ ಪರ್ಸನಲ್ ವಿಷಯಗಳನ್ನ ಮಾತಾಡಲ್ಲ. ಸೊ ಅದಕ್ಕೆ ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಆಪ್ಕಿ ಅದಾಲತ್ನಲ್ಲಿ ಬಾಚಾ ಅವರ ಮೇಲೆ ಆರೋಪ ವಿಚಾರಣೆಗಳ ಮತ್ತೊಂದು ಸುತ್ತು. ಬೇಟಿ ಬೇಟಿ ಮೇ ತೂನೆ ಆಗ್ ಬರ್ದಿ, ಖಾಲಿ ಬಾಟಲ್ ಮೇ ಶರಾಬ್ ಬರ್ದಿ. ಏನ್ ಬರ್ದಿದಾನಪ್ಪ, ಕೂತಲ್ಲೇ ಬೆಂಕಿ ಹಚ್ಬಿಟ್ಟೆ ಅಂತ. ಮುಂದೆ ಬರ್ದಿದ್ದಾರೆ, ತೇರಿ ಕಸಂ ಬಿಲ್ಕುಲ್ ಸೀದಿ ಸಾದಿ ಮೇ ತೂನೆ ಲಡ್ಕಿ ಖರಾಬ್. ಹಾಳು ಮಾಡ್ಬಿಟ್ಟೆ. ವಾಹ್. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿ ಮ್ಯೂಸಿಕ್ ಜಗತ್ತಿನ ಸೂಪರ್ ಸ್ಟಾರ್ ಬಾಚಾ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಪಾಪ್ ಸ್ಟಾರ್ ಬಾಚಾ ಮೇಲೆ ಮುಂದಿನ ಆರೋಪ, ಇವರು ಹೊಸ ಪೀಳಿಗೆಯನ್ನ ಹಾಳು ಮಾಡೋದ್ರಲ್ಲಿ ಎಲ್ಲರಿಗಿಂತ ಮುಂದಿದ್ದಾರೆ ಅನ್ನೋದು. ಬಾಚಾ, ಸ್ಪಾಟಿಫೈನಲ್ಲಿ ಮೋಸ್ಟ್ ಫಾಲೋಡ್ ಆರ್ಟಿಸ್ಟ್ಗಳಲ್ಲಿ ನೀವು ನಂಬರ್ 4ರಲ್ಲಿದ್ದೀರಾ. ಯಂಗ್ಸ್ಟರ್ಸ್ ನಿಮ್ಮನ್ನ ತುಂಬಾನೇ ಫಾಲೋ ಮಾಡ್ತಾರೆ. ಆದ್ರೆ ನಿಮ್ಮ ಹಾಡುಗಳು ಮತ್ತೆ ನಿಮ್ಮ ರ್ಯಾಪ್ ಕೇಳೋರೇನಿದ್ದಾರೆ ಅದರಲ್ಲಿರೋ ಪದಗಳನ್ನ ನೋಡಿ. ಹೆಂಡ, ಹುಡುಗಿ, ಪೈಸಾ, ಗುಂಡು, ಗಾಡಿ, ಹುಡುಗ್ರನ್ನ ಹಾಳು ಮಾಡಕ್ಕೆ ಬಂದಿದ್ದೀರಾ ನೀವು? ಸರ್ ಇವ್ರು ಹಾಳಾಗ್ಬಿಟ್ಟಿದ್ದೀರಾ ಸರ್ ಮುಂಚೆನೆ. ಸರ್ ಇನ್ನೊಂದು ನನಗೇನು ಅನ್ಸುತ್ತೆ ಅಂದರೆ ಸ್ವಲ್ಪ ಆದರೂ ಹಾಳಾಗಿರ್ಬೇಕಲ್ವ ಸರ್, ಸ್ವಲ್ಪ ಆದರೂ. ಆದರೆ ನಾನು ಇದೆಲ್ಲ ಏನು ಬರಿತೀನೋ ಅದು ಓಡ್ತಿದೆ, ಅದಕ್ಕೆ ಬರಿತೀನಿ ನಾನು. ಅಂದರೆ ಚೆನ್ನಾಗಿ ಓಡ್ತಿದೆ, ನಮಗೂ ಅದು ಕಾಣ್ತಿದೆ. ಆದ್ರೆ ನೀವು ಬರ್ದಿರೋ ಹಾಡು ಬೇಟಿ ಬೇಟಿ ಮೇ ತೂನೆ ಆಗ್ ಬರ್ದಿ, ಖಾಲಿ ಬಾಟಲ್ ಮೇ ಶರಾಬ್ ಬರ್ದಿ. ಏನ್ ಬರ್ದಿದಾನಪ್ಪ, ಕೂತಲ್ಲೇ ಬೆಂಕಿ ಹಚ್ಬಿಟ್ಟೆ ನೀನು. ಮುಂದೆ ಬರ್ದಿದ್ದಾರೆ, ತೇರಿ ಕಸಂ ಬಿಲ್ಕುಲ್ ಸೀದಿ ಸಾದಿ ಮೇ ತೂನೆ ಲಡ್ಕಿ ಹಾಳು ಮಾಡಿದ್ರು. ಉತ್ತುಂಗ ಮಟ್ಟ ಇದು ಬರವಣಿಗೆದು. ಅಂದ್ರೆ ಸರ್, ಅಂದ್ರೆ ಆರ್ಟ್ ಅಂದ್ರೆ ಅದೇ, ಏನು ಹೇಳ್ದೇನೆ ಎಲ್ಲ ಹೇಳ್ದಂಗೆ ಇರ್ಬೇಕು. ಅಂದ್ರೆ ಐ ಥಿಂಕ್ ಇಟ್ಸ್. ಆದ್ರೆ ಜನ ಹೇಳ್ತಾರೆ ನೀವಂತೂ ಒಂದಿಡೀ ಜನರೇಷನ್ನೇ ಹಾಳು ಮಾಡ್ಬಿಟ್ರಿ ಅಂತ. ಸರ್ ಅಲ್ಲ, ನಿಮ್ಗೆ ಅನ್ಸುತ್ತಾ ನಾನು ಜನರೇಷನ್ ಹಾಳು ಮಾಡಿದೆ ಅಂತ? ಇಲ್ಲ, ಜನರೇಷನ್ ಇಲ್ಲೇ ಕೂತಿದ್ದೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಚಿಕ್ಕ ಹುಡುಗಿರು ಈ ಹಾಡ್ಗೆ ಡ್ಯಾನ್ಸ್ ಮಾಡ್ತಿದ್ದಿತ್ತು. ಮತ್ತ ಆಮೇಲೆ ಪೇರೆಂಟ್ಸ್ ಕೈಯಲ್ಲಿ ಒದೆ ತಿಂತಿದ್ರು. ಸೊ ಪೇರೆಂಟ್ಸ್ ಆ ಸಾಂಗ್ಸ್ ಕೇಳಲಿ, ಮಕ್ಕಳು ಕೇಳೋದು ಬೇಡ. ಸೊ ಪೇರೆಂಟ್ಸ್ ಮೊದಲು ಸಾಂಗ್ಸ್ ಕೇಳ್ತಿದ್ದಾರೆ ಸರ್, ಮಕ್ಕಳನ್ನ ಕೇಳಬೇಡ ಅಂತಿದ್ದಾರೆ. ಮಕ್ಕಳು ದೊಡ್ಡವರಾದ್ಮೇಲೆ ಪೇರೆಂಟ್ಸ್ ಆಗ್ತಾರಲ್ಲ ಸರ್. ಸೊ ಅಂದ್ರೆ ನಿಮ್ ಎಲ್ಲಾ ಹಾಡುಗಳು ಹಾಗೇ ಇರುತ್ತೆ. ಜೀಬರ್ ಕೆ ನಾಚ್ಲೆ ಬೇಬಿ, ಆಂಟಿ ಪೊಲೀಸ್ ಬುಲಾಲೇಕಿ. ಅದಾಗಿತ್ತು ನನ್ನ ಜೊತೆ, ಅದಕ್ಕೆ ಬರೆದ್ಬಿಟ್ಟೆ. ಪೊಲೀಸ್ ಬಂದರು, ಸೆಟಲ್ಮೆಂಟ್ ಆಯಿತು, ಹೋದರು, ನಾನು ಹ್ಯಾಂಡಲ್ ಮಾಡಿಕೊಂಡೆ.
ಮತ್ತೆ ಲುಧಿಯಾನದಲ್ಲಿ ನಿಮ್ಮ ಶೋನಲ್ಲಿ ಪಿಸ್ತೂಲ್ ಕೂಡ ಹೋಗ್ಬಿಡ್ತು. ಲುಧಿಯಾನದಲ್ಲಿ ನಾವು ಶೋ ಮಾಡ್ತಾ ಇದ್ವಿ. ಕರಿಯರ್ನ ಬಿಗಿನಿಂಗ್ ಡೇಸ್ ಟೈಮ್ ಅದು. ಬಕ್ರಾ ಸ್ವ್ಯಾಗ್ ಎಲ್ಲ ಬಂದಿತ್ತು. ಸೊ ಅದು ಸ್ವಲ್ಪ ಸೀನ್ ಆಗ್ಬಿಡ್ತು. ಏನಾಯ್ತು ಅಂದರೆ, ನಾವು ಶೋ ಮಾಡ್ತಾ ಇದ್ವಿ, ಅವನು ಪಿಸ್ತೂಲ್ ಹೊರಗೆ ತೆಗ್ದ. ನಾನಂದೆ ಸರ್ ಒಳಗಿಟ್ಕೊಳ್ಳಿ ಅಂತ. ಅವನಂತಾನೆ ನೀನು ಬರೀ ಬುಲ್ಲಟ್ದೇ ಮಾತಾಡ್ತೀಯಾ, ಈಗ ಪಿಸ್ತೂಲ್ ನೋಡಿ ಬೆವ್ರು ಇಳಿತಿದ್ಯಾ ಅಂದ. ನಾನಂದೆ ಇಲ್ಲ ಸರ್, ಇಲ್ಲ ಇಲ್ಲಿ ಸ್ವಲ್ಪ ಒಳಗೆ ಇಟ್ಕೊಂಬಿಡಿ ಸರ್, ಇಟ್ಕೊಂಬಿಡಿ ಪಾಕೆಟಲ್ಲಿ ಅಂತ. ಅಂದರೆ ಇದೆಲ್ಲ ಆಗುತ್ತೆ ಸರ್. ಹಾ, ಇದಾಗತ್ತೆ. ನೀವು ಬರೀತೀರಾ ಬಮ್ ತೆರಾ ಗೋತೆಕಾಯಿ ತೇರಿ ಕಮರ್ ಪೇ ಬಟರ್ಫ್ಲೈ. ಇವಾಗ ಹೇಳಿ, ಕಮರ್ ತೇರಿ ಬಟರ್ಫ್ಲೈ ಅವ್ರ ಬಾಡಿ ತೇರಿ ಬಕ್ಕನ್ ಜೈಸೆ. ಅಂದ್ರೆ ಸರ್ ಅದು ಬಮ್ ಅಂತಾನೆ ಅಂತಾರಲ್ಲ, ಅದನ್ನ ಬಮ್ ಅಂತಾನೆ ಅಂತಾರಲ್ಲ, ಬೇರೆ ಏನೋ ಅಂತಾರೆ, ಬಟ್ ಅದನ್ನ ಬರೆಯಕ್ಕಾಗಲ್ಲ ಸರ್. ಬಮ್ ಅಂತಾನೆ. ಬಮ್ ನಿಂದು ಅದು ಸರ್. ಮಕ್ಳಿಗೂ ಅಂತೀವಿ ನಾವು, ಬಮ್ ಕ್ಲೀನ್ ಮಾಡ್ಕೊಂಡ್ಯಾ ಅಂತ. ಬಮ್ ಕ್ಲೀನ್ ಮಾಡ್ಕೊಂಡು ಅಂತೀವಲ್ಲ ಸರ್. ನಾನು ಮಕ್ಕಳ ಲಿರಿಕ್ಸ್ ಬರೀತೀನಿ ಸರ್. ನನಗೆ ಎಷ್ಟೊಂದು ಜನ ಅಂತಾನೆ, ನಿನ್ನ ಮಕ್ಕಳ ಲಿರಿಕ್ಸ್ ಬರೀತಿ ಅಂತ. ನಾನು ಎಲ್ರಿಗಿಂತ ಚೈಲ್ಡ್ ಫ್ರೆಂಡ್ಲಿ ರ್ಯಾಪರ್ ಸರ್ ನಾನು. ಅದು ನೀನು ನಡೆಯುವಾಗ ಲಟಕ್ ಮಟಕ್ ಅದೇನು ಲಿರಿಕ್ಸ್ ಸರ್, ಚಿಕ್ಕ ಮಕ್ಳ ಲಿರಿಕ್ಸ್ ಸರ್, ಅದನ್ನೇ ಬರೆಯೋದು ನಾನು. ಸರಿ, ಇದು ಕೂಡ ಚಿಕ್ಕ ಮಕ್ಳದ್ದ? ನೀನು ಸೆಕ್ಸಿ, ಬೇರೆಯವರೆಲ್ಲ ಸೋಸೋ. ನೀನು ಸೆಕ್ಸಿ, ನಾನ್ ನಿನ್ನ ಬೇರೆಯವರೆಲ್ಲ ಕಾಕ, ಸೋಸೋ, ನೀನ್ ನನ್ನ ಕೋಕೋ. ನಾನ್ ನಿನ್ನ ಕಾಕ, ನೀನ್ ನನ್ನ ಕೋಕೋ. ಕೋಕೋ ಸರ್ ಅದು ನೀವು ಕೇಳಿಸ್ಕೊಂಡಿಲ್ವಾ? ಏನಂತ? ಅದು ಕೋಕೋ ಅಂತ. ಯಾರು ತಗೊಂಡೋದ್ರು? ಕೋಕೋ ತಗೊಂಡೋದ್ರು. ಅದೆಲ್ಲ ಅದೇ ಲಿರಿಕ್ಸ್ ಸರ್. ಸರ್ ನಾನು ಅಭಿ ತೋ ಪಾರ್ಟಿ ಶುರು ಏನು ಸಾಂಗ್ ಇದೆಯಲ್ಲ, ಅದು ಪಾರ್ಟಿ ಸಾಂಗ್ ಸರ್. ಅದು ಎಲ್ರಿಗೂ ಅನ್ಸುತ್ತೆ ಕ್ಲಬ್ಬಲ್ಲಿ ಹಾಕ್ತಾರೆ ಅಂತ. ಆದ್ರೆ ಅದು ಕ್ಲೀನೆಸ್ಟ್ ಸಾಂಗ್ ಸರ್. ಅದು ಅದರಲ್ಲಿ ಎಣ್ಣೆ ಇಲ್ಲ, ಬೈಗುಳ ಇಲ್ಲ, ಹುಡುಗಿ ಇಲ್ಲ. ಅದು ಡಿಸ್ನಿ ಫಿಲ್ಮ್ಗೋಸ್ಕರ ಮಾಡಿದ್ ಸರ್ ಸಾಂಗು. ಮತ್ತೆ ಡಿಸ್ನಿ ಅವರಂತೂ ಮಗನೇ ಅನ್ನೋ ವರ್ಡ್ ಯೂಸ್ ಮಾಡಕ್ ಬಿಡಲ್ಲ ಸರ್. ಮಗನೇ ಅಂತಾನೂ ಬಳಸೋಂಗಿಲ್ಲ. ಸೊ ನಾನು ಅದೇ ಥರ ಲಿರಿಕ್ಸ್ ಬರೀತೀನಿ ಸರ್. ಅದನ್ನ ಅರ್ಥ ಮಾಡ್ಕೊಳ್ಳೋರು ಹೇಗೆ ಅರ್ಥ ಮಾಡ್ಕೊಂಡ್ರು ನಂಗೆ ಗೊತ್ತಿಲ್ಲ ಸರ್. ಸರಿ, ಆಯ್ತು. ನೀವಿಷ್ಟು ಸೀದಾ ಸಾದಾ ಆಗಿದ್ರೆ ನೀವಿನ್ನೂ ಒಂದು ಹಾಡು ಬರ್ದಿದ್ದೀರಾ, ಇತ್ನಾ ತೋ ನಾಮ್ ನಹಿ ಜಿತ್ನಾ ಬದ್ನಾಮ್ ಹೂಮೆ. ಅದೇ ಅಲ್ವಾ ಸರ್, ಅದೇ ನನ್ನ ಕ್ವಶನ್. ಅಂದ್ರೆ ನಾನು ಇಷ್ಟು ಆಪಾದನೆ ಹೊರಿಸ್ತಿದ್ರ, ನೀವು ನನ್ನ ಇಲ್ಲಿ ಕರೆದು ಈ ಪ್ರಶ್ನೆ ಮಾಡ್ತಿದ್ದೀರಾ. ಅದೇ ಎಷ್ಟೊಂದ್ಸಲ ಆಗ್ಬಿಡುತ್ತೆ ಸರ್ ಹಂಗೆ. ಸುಮ್ಮನೆ ಹಿಂದೆ ಬಿದ್ದುಬಿಡ್ತಾರೆ ಜನ. ಅವಾಗ ನಂಗೆ ಅನ್ಸುತ್ತೆ, ನಾನು ಇಷ್ಟು ವ್ಯಾಲ್ಯೂ ಇದೆಯಾ ನನಗೆ, ನಾನೇ ಸಿಕ್ಕಿದ್ದೀನಾ ನಿಮಗೆ? ಇಷ್ಟು ವಿಷಯಗಳಿದೆ ಜಗತ್ತಲ್ಲಿ, ಅದನ್ನೆಲ್ಲ ನೋಡಿ ಹೋಗಿ ಅಂತ. ಸೊ ಹೆನ್ಸ್ ಹೆಸರು ಎಷ್ಟು ಹಾಳಾಗಿದೆಯೋ ಅಷ್ಟಂತೂ ಗಳಿಸಿಲ್ಲ. ಹೆಸರು ಹಾಳಾಗ್ಲೇಬೇಕು. ನೋಡಿ ನೀವೇನ್ ಬರ್ದಿದ್ದೀರಾ ಅಂತ. ಪ್ಲೇನ್ ಹೇ ಪ್ರೈವೇಟ್, ಲೈಫ್ ಹೇ ಬ್ಲೆಸ್ಡ್, ಮುಟ್ಟಿ ಮೇ ಗೇಮ್ ಮೇರಿ. ಸರ್ ಕೆಲವು ಜನರ ಮೇಲೆ ನನಗೆ ಕೋಪ ಇದೆ ಸರ್. ಮತ್ತು ನನಗೆ ಒಂದೇ ಗಿಫ್ಟ್ ಸಿಕ್ಕಿದೆ ಸರ್, ಅದಂತೂ ನನ್ನ ಬರವಣಿಗೆ. ಅದನ್ನು ನಾನು ಉಪಯೋಗಿಸ್ಬೋದು ನನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಎಲ್ಲರೂ ಇದೇ ಥರ ಅನ್ನಲ್ಲ ನಾನು. ಅಂದರೆ ನಿಮ್ಮಂಥ ಒಳ್ಳೆಯವರು ಇದ್ದೀರಿ. ಅಂದರೆ ಒಳ್ಳೆಯವರು 30 ವರ್ಷದಿಂದ ಈ ಶೋವನ್ನು ಮರ್ಯಾದೆಯಿಂದ ನಡೆಸ್ತಿದ್ದೀರಿ. ಆದರೆ ನನಗೆ ಅನ್ಸುತ್ತೆ ಸರ್, ಕೆಲವು ಮೀಡಿಯಾದವ್ರು ಇದ್ದಾರೆ, ಅವರು ತುಂಬ ಮೂರ್ಖರು ಸರ್. ನನಗನ್ಸುತ್ತೆ ಸರ್, ಅವರು ಸೆನ್ಸೇಷನಲ್ ಅನ್ನೋ ಗೊಂದಲದಲ್ಲಿ ಯಾವುದೇ ವಿಷಯವನ್ನ ಹೆಂಗ್ ಬೇಕಂಗೆ ತೋರಿಸ್ಬಿಡ್ತಾರೆ. ಅದು ಐ ಥಿಂಕ್ ತುಂಬಾ ಇರ್ರೆಸ್ಪಾನ್ಸಿಬಲ್ ಸರ್. ಅದಕ್ಕೆ ಇದನ್ನ ಅವ್ರಿಗೋಸ್ಕರ ಇದು ಎಲ್ಲ ಪ್ರೊಫೆಷನಲ್ಲೂ ನಡೆಯುತ್ತೆ. ಎಷ್ಟೊಂದು ಸಿಂಗರ್ಸ್ ಏನಿದ್ದಾರೆ ವಲ್ಗರ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿ ಬರೀತಾರೆ. ಇದಾರೆ ಸರ್, ಒಪ್ತೀನಿ ಸರ್ ನಾನು. ಇನ್ನು ಕೆಲವು ಸಿಂಗರ್ಸ್ ಹೇಗಿದ್ದಾರೆ ಅಂದ್ರೆ, ಎಂತೆಂಥ ಪದಗಳನ್ನ ಬಳಕೆ ಮಾಡ್ತಾರೆ ಅಂದ್ರೆ ನಾನು ಅದನ್ನ ಇಲ್ಲಿ ಹೇಳಕ್ಕಾಗಲ್ಲ. ಇದಾರೆ ಸರ್. ಮುಂದುವರಿಯೋಣ ಸರ್. ಸೊ ನೀವ್ಯಾಕೆ ಹಾಗೆ ಮಾಡ್ತೀರಾ? ಸರ್ ನಾನು ತುಂಬ ಟ್ರೈ ಮಾಡ್ತೀನಿ ಸರ್, ಮಾಡಬಾರ್ದು ಅಂತ ತುಂಬ ಟ್ರೈ ಮಾಡ್ತೀನಿ. ಆದರೆ ಮತ್ತೆ ಸಡನ್ನಾಗಿ ಏನೋ ಒಂದಾಗ್ಬಿಡುತ್ತೆ. ಸಡನ್ನಾಗಿ ಏನೋ ಅಂದರೆ ಇದಕ್ಕಿದ್ದಂಗೆ ಏನೋ ಒಂದು ಇನ್ಸ್ಟಿಂಕ್ಟ್ ಆಗ್ಬಿಡುತ್ತೆ, ನನಗೋಸ್ಕರ ನಾನೇ ಧ್ವನಿ ಎತ್ತಬೇಕಲ್ಲ ಅಂತ. ಅಲ್ಲ, ನಿಮ್ಗೊಂದು ಶೋಕಿ ಇದೆ, ನಿಮ್ಮ ಇನ್ಸ್ಟಾದಲ್ಲಿ ಬ್ಯಾಡ್ ಬಾಯ್ ಹಾಗಂತ ಬರ್ಕೊಂಡಿದ್ದೀರಾ. ನೀವು ಕ್ಲೋದಿಂಗ್ ಏನ್ ಲಾಂಚ್ ಮಾಡಿದ್ರಿ, ಅದರ ಹೆಸರು ಕೂಡ ಬ್ಯಾಡ್ ಫಿಟ್ ಅಂತ ಇಟ್ರಿ. ಸೊ ಇದೇನ್ ಬ್ಯಾಡ್ ಬಾಯ್ ಆಗೋ ಶೋಕಿನಾ ನಿಮ್ಗೆ? ಅಂದರೆ ನಾನು ಎಕ್ಸ್ಪೆಕ್ಟೇಷನ್ ಝೀರೋ ಮಾಡ್ಬಿಟ್ನಲ್ಲ ಸರ್ ಜಗತ್ತಿಗೆ. ಅಂದರೆ ಬ್ಯಾಡ್ ಬಾಯ್ ನಾನೇನಾದರೂ ಮಾಡ್ಬೋದು ಅಂತ. ಅಂದರೆ ನೀವು ನನಗೆ ಬೈಯೋಕ್ಕಿಂತ ನಾನು ಹೌದಪ್ಪ ನಾನು ಹಿಂಗೆ ಇದ್ದೀನಿ, ನಾನು ಕೆಟ್ಟವನೇ, ಮತ್ತು ನನಗೆ ಗೊತ್ತು ನಾನು ಹೇಗಿದ್ದೀನಿ ಅಂತ. ಆದರೆ ಜನರಿಗೆ ಎಕ್ಸ್ಪೆಕ್ಟೇಷನ್ ಝೀರೋ ಮಾಡ್ಬಿಟ್ಟಿದ್ದೀನಿ. ನೋಡಿ, ಯಾರನ್ನ ಇಷ್ಟೊಂದು ಜನ ಫಾಲೋ ಮಾಡ್ತಾರೋ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಏನ್ ಫಾಲೋ ಮಾಡ್ತಾರೆ ಅಂಥವ್ರು ಸ್ವಲ್ಪನಾದ್ರೂ ಹುಷಾರಾಗಿ ನಡ್ಕೋಬೇಕಲ್ವಾ? ಸರ್ ನಾನಂತೂ ಹುಷಾರಾಗೇ ಹೋಗ್ತಾ ಇದ್ದೀನಿ. ಹಾಗಿದ್ರೆ ನೀವು ಈಶ್ವರನ ಗೇಲಿ ಮಾಡಿದ್ರಲ್ಲ, ಅದು ಇಲ್ಲ, ನಾನು ಶಿವನ ಬಗ್ಗೆ ಏನು ತಮಾಷೆ ಮಾಡಿಲ್ಲ ಸರ್. ನಾನು ಅವ್ರ ದೊಡ್ಡ ಭಕ್ತ, ನಾನು ಅವ್ರ ಬಗ್ಗೆ ಏನು ತಮಾಷೆ ಮಾಡಿಲ್ಲ. ನಾನು ಆ ಥರ ಅದರಲ್ಲಿ ಏನೂ ಹೇಳಿಲ್ಲ, ಏನೋ ತಮಾಷೆ ಮಾಡೋ ಥರ ಅದೇನಂತ. ನಾನು ಅದರಲ್ಲಿ ಬರೆದಿರೋದೇನು ಅಂದರೆ,
ಏನು ಲಿರಿಕ್ಸ್ ಇತ್ತಲ್ಲ ಅದು ಭೋಲೆನಾಥನ್ ಜೊತೆ ನಾನು ಒಡನಾಟ ಚೆನ್ನಾಗಿದೆ, ಅವ್ರು ಕುಣಿಸ್ತಾರೆ, ನಾನು ಕುಣಿತೀನಿ ಅಂತ. ಇದೆಲ್ಲ ಅವರೇ ಮಾಡಿಸ್ತಿರೋದಲ್ವಾ ಸರ್ ನನ್ನಿಂದ? ಆದ್ರೆ ಅದರಲ್ಲಿ ಇನ್ನೂ ಒಂದೆರಡು ಪದಪ್ರಯೋಗ ಮಾಡಿದ್ರಿ, ಮತ್ತ ಆಮೇಲೆ ಅದನ್ನ ನೀವು ಎಡಿಟ್ ಮಾಡಿದ್ರಿ. ಅದೇನಂದ್ರೆ ಸರ್, ಆ ಹಾಡ್ನಲ್ಲಿನೇ ಬೇಸಿಕಲಿ ಆ ಹಾಡ್ನಲ್ಲಿನೇ ಮಹಾದೇವನ ಹೆಸರು ಬಂದಿದ್ದಕ್ಕೆ ಕೆಲವು ಜನರಿಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಕ್ಷಮೆನೂ ಕೇಳಿದೆ. ಯಾಕಂದ್ರೆ ನಾವು ರೈಟ್ರಾಗಿ ಬರೆಯುವಾಗ ನಾವು ತುಂಬ ಯೋಚನೆ ಮಾಡಲ್ಲ, ನಾವು ಬರೀ ಕ್ರಿಯೇಟಿವ್ ವಿಷಯದ ಬಗ್ಗೆ ಯೋಚಿಸ್ತಾ ಇರ್ತೀವಿ. ಆದರೆ ಇವೆಲ್ಲನೂ ನಮಗೆ ಗೊತ್ತಾಗಬೇಕು, ರಿಯಲೈಸ್ ಆಗಬೇಕು. ಅದು ಬರ್ತಾ ಬರ್ತಾ ರಿಯಲೈಸ್ ಆಗುತ್ತೆ, ಆಗಿದೆ ರಿಯಲೈಸ್. ಅಂದರೆ ಯು ಆರ್ ಆಲ್ಸೋ ಸೋಷಿಯಲಿ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಎ ಕಂಟ್ರಿ ಅಂತ. ಆ್ಯಂಡ್ ಅದನ್ನು ನಾನು ಆಕ್ಸೆಪ್ಟು ಮಾಡಿದೆ, ಅದಕ್ಕೆ ಕ್ಷಮೆನೂ ಕೇಳಿದೆ. ನಾನು ದೇವರ ಅಥವಾ ಯಾವುದೇ ಧರ್ಮದ ಯಾವುದೇ ದೇವರ ಬಗ್ಗೆ ನಾನು ಯಾವಾಗಲೂ ಕೆಟ್ಟು ಮಾತಾಡಿಲ್ಲ. ಅದನ್ನ ಮಾತ್ರ ಸರಿ, ಹಾಗಿದ್ರೆ ಪಬ್ಲಿಕ್ನ ಕೇಳೋಣ, ಅವ್ರೇನಾದ್ರೂ ಪ್ರಶ್ನೆ ಕೇಳೋದಿದ್ಯಾ ಅಂತ. ನೀವೇನೋ ಹೇಳಬೇಕು ಅಂತಿದ್ರಾ ಸರ್? ನಾನು ರ್ಯಾಪ್ ಮಾಡ್ತೀನಿ. ರ್ಯಾಪ್ ಹಾಡಬೇಕು ಅಂತಿದ್ದೀರಾ? ಹಾಡಿ. पड़ोसी पूछे घर पे करता क्या है काम लोंडा, 12 लोग गैल लगता नहीं आम लोंडा, दाढ़ भीच के यो करे बात सब कयो घूर घूर देखे रोले तारे सुबह शाम लोंडा, नशे वाली चीज पाली ना कदी भी ओए, टोरा पूरा लेरा बोस वाली फील लोए, तेरी छाती ते भी चोड़े मारे टायर बोए, आमे चढ़ चढ़ के यो मानता नहीं हार छोरा, 2 लीटर का रखा काला घोड़ा फोड़ का, चढ़ा दूं उसके ऊपर जो घना हूं बोल रहा, यंग ब्लड मारा मारे यो उबाले रोज बात चीज स्ट्रोंगर, लोंडा भी तो तगड़ा हो रहा, क्रेजी कहवे मुझे गैल खिल लगे एम, डिफरेंट लाइफस्टाइल मेरी डिफरेंट मेरी वॉक बॉय, बुल्ट का यो जोड़ा रखा जोड़ा शेफर डॉग बॉय होप बॉय, कहवे मुझे करम कंडी छोरा, मैं सीएनजी की गाड़ी में भी काटू पूरा टोरा. ಈಗ ಇದಕ್ಕೆ ಉತ್ತರವಾಗಿ ನೀವು ಒಂದು ರ್ಯಾಪ್ ಹಾಡಬೇಕು. ಅಂದರೆ ನಾನೇನೋ ಬರ್ದಿದ್ದೆ ಸರ್. ಅಂದರೆ ನಂದೊಂದು ಅಜೆಂಡಾ ಇದೆಯಲ್ಲ, ಇಂಡಿಯನ್ ಮ್ಯೂಸಿಕ್ನ ಗ್ಲೋಬಲ್ ಲೆವೆಲ್ಗೆ ತೊಗೊಂಡೋಗೋದು. ಸೊ ये गोरे बोरों से हिंदी बुलवा देंगे, काइली जेनर को बिंदी लगवा देंगे, और जो देखकर हमें गेट होते थे बंद, सारे गेट खुलवा देंगे. दिलजीत पाजी को चला नाटू नाटू ऑस्कर, कामयाबी हमने दोनों हाथों से पकड़ के खींच ली, और कभी रेंज रोवर रेंज के बाहर होती थी, टाटा अंकल ने पूरी कंपनी खरीद ली. जो भी मिली है ब्लेसिंग्स हमें वो थोड़ी ना लगे, जो भी जितनी भी मिली हैं ब्लेसिंग्स हमें थोड़ी ना लगे, और हमारी बोली की कहीं बोली ना लगे, और ये ग्रैमी व्रैमी सारे आए पड़े हैं, किसी सिद्धू मूसेवाले को गोली ना लगे. ತುಂಬ ಚೆನ್ನಾಗಿದೆ. ಸೊ ಇನ್ನೊಂದು ಬ್ರೇಕ್ನ ನಂತರ ಬಾದ್ಶಾ ಅವರ ಮೇಲೆ ಮತ್ತೊಂದು ಸುತ್ತಿನ ಆರೋಪ ಮತ್ತು ವಿಚಾರಣೆ. ಬಾದ್ಶಾ, ನೀವು ಬರೀತೀರಾ, ಏಕ್ತಾ ಅಪ್ನಾ ಭಾಯಿ ಆಜ್ ಉಸ್ಕಿ ಯಾದ್ ಆಯಿ, ಓಬಿ ಕೇಸಾ ಟೈಮ್ ಥಾ ಜೋ ಹೋ ಗೈ ಲಡಾಯಿ. ಯಾರು ಈ ಭಾಯಿ, ಯಾರು ನೆನಪಾಯ್ತು? ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ವಿಚಾರಣೆ ನಡೆಸ್ತಿರೋದು ಸಿಂಗಿಂಗ್ನ ಗ್ಲೋಬಲ್ ಸ್ಟಾರ್ ಬಾದ್ಶಾ ಅವರನ್ನ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫ್ರೀ ಸ್ಟೈಲ್ ಸಿಂಗಿಂಗ್ ಸ್ಟಾರ್ ಬಾದ್ಶಾ ಮೇಲೆ ಮುಂದಿನ ಆರೋಪ, ಇವರು ದೊಡ್ಡ ಮೋಸಗಾರ ಅನ್ನೋದು. ಬಾದ್ಶಾ, ನೀವು ಬರೀತೀರಾ, ಏಕ್ತಾ ಅಪ್ನಾ ಭಾಯಿ ಆಜ್ ಉಸ್ಕಿ ಯಾದ್ ಆಯಿ, ಓಬಿ ಕೇಸಾ ಟೈಮ್ ಥಾ ಜೋ ಹೋ ಗೈ ಲಡಾಯಿ. ಯಾರು ಈ ಭಾಯಿ, ಯಾರು ನೆನಪಾಯ್ತು? ಇದು ನಾನು ಹನಿ ಸಿಂಗ್ಗೋಸ್ಕರ ಬರೆದಿದ್ದೆ ಸರ್. ಹೆವಿ ಕ್ವಶನ್ ಕೇಳ್ಬಿಟ್ರಿ ನೀವು. ಅವ್ರಿಗೋಸ್ಕರ ಬರೆದಿದ್ದೆ. ನೀವು ಅವ್ರ ಬಗ್ಗೆ ಇನ್ನೂ ಒಂದು ಬರ್ದಿದ್ರಿ, ಇನ್ಸೆ ಗೇಮ್ ಕ್ರ್ಯಾಕ್ ನೈ ಹೋರ, ಕುಚ್ ಲೋಕ ಕಮ್ ಬ್ಯಾಕ್ ನೈ ಹೋರ. ಇದಂತೂ ಜಗತ್ತಿಗೆ ಗೊತ್ತಿದೆ ಸರ್, ಜಗತ್ತಿಗೆ ಗೊತ್ತಿದೆ ಯಾರಿಗೋಸ್ಕರ ಅಂತ. ಹಾ, ಆದ್ರೆ ಯಾರ ಜೊತೆಗೆ ನೀವು ಎಷ್ಟು ಫ್ರೆಂಡ್ಲಿ ಆಗಿದ್ರೋ, ಎಂಥ ಸಂಬಂಧ ಇತ್ತೋ ಅವ್ರ ಬಗ್ಗೆ ಹೀಗೆಲ್ಲ ಬರೆಯೋದಾ? ಸರ್ ಸರ್ ಇಷ್ಟಂತೂ ಅಧಿಕಾರ ಇದ್ದೇ ಇರುತ್ತಲ್ವಾ ಸರ್, ಇಷ್ಟಂತೂ ಮಾಡಲೇಬೋದಲ್ವಾ? ನನ್ನ ಗೆಳೆಯ, ನನ್ನ ಅಣ್ಣ ತಮ್ಮ, ನಾನೇನಾದರೂ ಅನ್ಬೋದು, ಬೇರೆ ಯಾರು ಅನ್ಬಾರ್ದು.
ನೀವಂತೂ ನಿಮ್ಗೂ ಅವ್ರಿಗೂ ವ್ಯತ್ಯಾಸನೂ ಹೇಳ್ಬಿಟ್ರಿ. ನಾನು ರೋಲ್ಸ್ ರಾಯ್ ಮತ್ತೆ ಅವರು. ಸರ್ ಇದು ನಡೀತಾ ಇರುತ್ತೆ. ಇದೆಯಲ್ಲ ನಮ್ಮ ಮ್ಯೂಸಿಕ್ ಜಾನರ್ ನಾವಿರೋ ಫೀಲ್ಡಲ್ಲಿ ಇದು ನಡೀತಾ ಇರುತ್ತೆ ಸರ್. ಅಲ್ಲಿ ಇದೆಲ್ಲ ನಡೀಲಿಲ್ಲ ಅಂದರೆ ಎಂಟರ್ಟೈನ್ಮೆಂಟ್ ಎಲ್ಲಿಂದ ಇರುತ್ತೆ ಸರ್? ಇಟ್ ಈಸ್ ಇವೆಂಚುಲಿ ಇಟ್ ಈಸ್ ಎಂಟರ್ಟೈನ್ಮೆಂಟ್, ಬಟ್ ಇದಕ್ಕಿಂತ ಜಾಸ್ತಿ. ಆದ್ರೆ ಇದು ನಿಜಾನೇ ಅಲ್ವಾ? ಹನಿ ಸಿಂಗ್ ಮತ್ತೆ ನೀವು ಕ್ಲೋಸ್ ಆಗಿದ್ರಿ, ಜೊತೆಯಾಗಿದ್ರಿ. ಹನಿ ಸಿಂಗ್ ನಿಮ್ಗೆ ಹಾಡ್ ಬರೆಯೋದನ್ನ ಹೇಳ್ಕೊಟ್ರು, ನಿಮ್ಗೆ ರ್ಯಾಪ್ ಮಾಡೋದನ್ನ ಹೇಳ್ಕೊಟ್ರು. ಇಲ್ಲ, ಇದು ಸುಳ್ಳು ಸರ್. ಜಾಸ್ತಿ ಆಗೋಯ್ತು ಸರ್. ಅದು ಸಾಮಾನ್ಯವಾಗಿ ಅಣ್ಣ ಅಂತ ಯಾರಿಗೂ ಅನ್ನಲ್ಲ ನಾನು. ನಾವು ಜೊತೆಲಿದ್ವಿ, ಮತ್ತು ನನ್ನ ಪ್ರಾಣ ಆಗಿದ್ರು ಅವರು. ಅದಲ್ಲದೆ ನಾನು ಅವ್ರಿಗೋಸ್ಕರ ಬರೀತಿದ್ದೆ ಸರ್. ಅವ್ರು ಬರೆಯೋದು ಕಲಿಸಿಲ್ಲ, ನಾನು ಬರೀತಿದ್ದೆ, ಅದಕ್ಕೆ ನಾವು ಸಿಕ್ಕಿದ್ವಿ. ನಾನು ಅವ್ರಿಗೋಸ್ಕರ ಬರೀತಿದ್ದೆ, ಮತ್ತು ಅವ್ರು ಮ್ಯೂಸಿಕ್ ಮಾಡ್ತಿದ್ರು, ಮತ್ತು ನಮ್ಮ ಜೋಡಿ ಖತರ್ನಾಕಿತ್ತು ಸರ್. ಅದು ನಮಗೆ ಕುಣಿಯೋ ಹುಚ್ಚಿತ್ತು, ಅವನಿಗೆ ಕುಣಿಸೋಕೆ ಬರ್ತಿತ್ತು. ಸೊ ಬ್ರೇಕಪ್ ಹೇಗಾಯ್ತು? ಏನ್ ಜಗಳ ಆಯ್ತು? ಬ್ರೇಕಪ್ ಹೇಗಾಯ್ತು? ಅಟೆನ್ಷನ್ ಕೊಡ್ತಾ ಇರಲಿಲ್ಲ ಸರ್ ಅವ್ರು ನನಗೆ. ನಾನು ತುಂಬ ಇನ್ವೆಸ್ಟೆಡ್ ಇದ್ದೆ ರಿಲೇಷನ್ಶಿಪ್ಪಲ್ಲಿ. ಚೀಟ್ ಮಾಡ್ಬಿಟ್ಟ ಸರ್ ಅವ್ನು ನನಗೆ. ಏನಿಲ್ಲ ಸರ್, ಅಂದರೆ ತುಂಬ ಡಿಫ್ರೆನ್ಸಸ್ ಬರೋಕ್ಕೆ ಶುರುವಾಯಿತು. ನಾವು 6 ವರ್ಷ ಜೊತೆಲಿದ್ವಿ. ಆಮೇಲೆ ಅವ್ರ ಕರಿಯರ್ ಗ್ರಾಫೇ ಬೇರೆ ಇತ್ತು, ನನ್ನ ಕರಿಯರ್ ಗ್ರಾಫ್ ಬೇರೆ. ಎಕ್ಸ್ಪೆಕ್ಟೇಷನ್ಸ್ದು ಮಿಸ್ ಮ್ಯಾಚ್ ಆಗುತ್ತಲ್ಲ ಸರ್, ಅವಾಗ ಬೇರೆನೇ ಆಗೋಗುತ್ತೆ. ಮತ್ತಲ್ಲಿ ನಡೆದಿದ್ದೂ ಇದೆ ಸರ್, ಬೇರೆ ಏನಿಲ್ಲ. ಆದ್ರೆ ನಿಮ್ಮ ಕರಿಯರ್ ಚೆನ್ನಾಗಾದಾಗ, ನೀವು ರ್ಯಾಪರ್ ಆದಾಗ ಅವ್ರಿಗೆ ಜಾಸ್ತಿ ಕೆಲಸ ಸಿಗ್ತಿರ್ಲಿಲ್ಲ. ಸೊ ಆಗ ನೀವು ಸ್ವಲ್ಪ ಸಿಂಪತೈಸ್ ಮಾಡ್ಬೋದಾಗಿತ್ತು, ಸಹಾಯ ಮಾಡ್ಬೋದಾಗಿತ್ತು ಅವರಿಗೆ. ಅವ್ರಿಗೆ ನನ್ನ ಸಹಾಯದ ಅವಶ್ಯಕತೆ ಇಲ್ಲ ಸರ್. ಅಂದರೆ ಅವರೇ ಸಕ್ಷಮರಾಗಿದ್ದಾರೆ ಅವರು. ಹಾಂ, ಅದು ಅವ್ರ ಆರೋಗ್ಯ ಹಾಳಾದಾಗ ಅವರು ಸ್ವಲ್ಪ ಚೇತರಿಸ್ಕೊಳ್ತಾ ಇರುವಾಗ ನನಗೆ ನೆನಪಿದೆ, ಮಿರ್ಚಿ ಮ್ಯೂಸಿಕ್ ಅವಾರ್ಡ್ಸ್ ನಡೀತಾ ಇತ್ತು. ನಾನು ಅವ್ರನ್ನ ಭೇಟಿ ಮಾಡಕ್ಕೆ ಹೋದೆ, ಅವ್ರು ನನ್ನ ಭೇಟಿ ಮಾಡಲಿಲ್ಲ. ನೆನಪಿದೆ ನನಗೆ. ಯಾಕೆ ಭೇಟಿ ಮಾಡ್ಬೇಕು? ನೀವು ಅವ್ರಿಗೆ ಎಂತೆಂಥ ಮಾತಂತಿದ್ರಿ, ಯೋಯೋ ಹನಿ ಸಿಂಗ್ ಮೊದಲು ಬಿಸ್ನೆಸ್ ಮ್ಯಾನ್, ಆಮೇಲೆ ರ್ಯಾಪರ್ ಆಗಿದ್ದು ಅಂತ. ಇದರಲ್ಲೇನು ಕೆಟ್ಟದಂದೆ? ಒಳ್ಳೇದಲ್ವಾ ಸರ್? ಬಿಸ್ನೆಸ್ ಮ್ಯಾನ್ ಕೂಡ, ರ್ಯಾಪರ್ ಕೂಡ. ಅಂದರೆ ಅವ್ರಿಗೆ ಮಾಡಕ್ಕೆ ಬರುತ್ತೆ ಬಿಸ್ನೆಸ್, ಜನ ಕಲಿಬೇಕು ಅದನ್ನ ನೋಡಿ. ಮತ್ತೆ ನಿಮ್ ಬಗ್ಗೆನೂ ಹೇಳ್ತಾರೆ, ಯೂಟ್ಯೂಬ್ನಲ್ಲಿ ಏನ್ ನಂಬರ್ಸ್ ಬರುತ್ತಲ್ಲ ಅದನ್ನ ಎನ್ಹ್ಯಾನ್ಸ್ ಮಾಡ್ಲಾಗ್ತಿದೆ ಅಂತ. ಹೇಗೆ? ನೀವು ಕ್ಲೇಮ್ ಮಾಡಿದ್ರಿ ಪಾಗಲ್ಗೆ 70 ಮಿಲಿಯನ್ ವ್ಯೂಸ್ ಬಂತು ಅಂತ. ಹೌದು. ಆದ್ರೆ ಇದನ್ನ ಯೂಟ್ಯೂಬ್ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಅವ್ರು ಹೇಳ್ತಾರೆ ಇದಕ್ಕೆ ದುಡ್ಡು ಕೊಟ್ಟು ಜಾಸ್ತಿ ಮಾಡಿದ್ರು ಅಂತ. ಮತ್ತೆ ಕೊಟ್ಟಿದ್ದೆ ಸರ್ ದುಡ್ಡು. ಗೂಗಲ್ ಆಡ್ವರ್ಡ್ಸ್ ಇರುತ್ತೆ, ಅದಕ್ಕೆ ದುಡ್ಡು ಕೊಟ್ಟಿದ್ದೆ. ಕೆಟ್ಟ ಕೆಲಸ ಏನು ಮಾಡಿಲ್ವಲ್ಲ ಸರ್, ರಸೀದಿ ಇದೆ ನನ್ನ ಹತ್ರ ಅದರದ್ದು. ಗೂಗಲ್ ಆಡ್ವರ್ಡ್ಸ್ ಬಳಸಿದ್ದೆ ಸರ್. ನನಗೇನಿತ್ತು ಅಂದರೆ ಸರ್, ನನ್ನ ಸಾಂಗು ಒಂದು ಇಂಡಿಯನ್ ಸಾಂಗು ವರ್ಲ್ಡ್ ನಂಬರ್ 1 ಸಾಂಗ್ ಆಗಬೇಕು, ಯಾಕೆ ಆಗಬಾರ್ದು? ಅದಕ್ಕೆ ನಾನು ಗೂಗಲ್ ಆಡ್ವರ್ಡ್ಸ್ ಯೂಸ್ ಮಾಡಿದೆ. ಖಂಡಿತ ಎಲ್ಲರೂ ಈ ಕೆಲಸ ಮಾಡ್ತಾರೆ ಸರ್, ಆದರೆ ಹೇಳ್ಕೊಳಲ್ಲ. ನಾನು ಎದೆ ತಟ್ಕೊಂಡು ಹೇಳ್ದೆ ಅಷ್ಟೇ. ಅಂದ್ರೆ ಇಡೀ ಪ್ರಪಂಚ ಮಾಡತ್ತೆ, ಸಿಕ್ಕಾಕೊಳ್ಳಲ್ಲ, ನೀವು ಸಿಕ್ಕಾಕೊಳ್ಳಿ. ಇಲ್ಲ ಸರ್, ನಾನು ಹೇಳ್ದೆ, ನಾನು ಸೋಷಿಯಲ್ ಮೀಡಿಯಾಗೆ ಬಂದು ಹೇಳಿದ್ದೆ, ನಾನು ಗೂಗಲ್ ಆಡ್ವರ್ಡ್ಸ್ ಯೂಸ್ ಮಾಡಿದ್ದೀನಿ, ಅದರಿಂದ ಈ ವ್ಯೂಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ. ಸೊ ನೀವೇನ್ ದುಡ್ಡನ್ನ ಖರ್ಚು ಮಾಡಿದ್ರಿ? 72 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಲ್ಲ, ಅದರಿಂದ ಹೌದು. ಉಪಯೋಗ ಆಯ್ತಾ? ಹೌದು, ನನಗೇನು ಬೇಕಿತ್ತು ಅದು ಸಿಕ್ತು ಸರ್. ಏನಾಗುತ್ತೆ ಅಂದರೆ, ನಾವು ಒಂದು ಸಾಂಗ್ ಮಾಡಿದಾಗ ಅದು ತುಂಬ ಜನರಿಗೆ ರೀಚ್ ಆಗಲಿ ಅನ್ನೋದು ಇರುತ್ತೆ. ನನಗೆ ಗೊತ್ತಿತ್ತು ಇಂಡಿಯಾದಲ್ಲಿ ನನ್ನ ಸಾಂಗಿಗೆ ಎಷ್ಟು ರೀಚ್ ಇದೆ ಅಂತ. ಬಟ್ ನಾನು ಅದನ್ನು ಗ್ಲೋಬಲ್ ಆಗಿ ತೊಗೊಂಡೋಗ್ಬೇಕು ಅಂದರೆ ನಾನು ಪ್ರತಿ ಕಂಟ್ರಿಯಲ್ಲೂ ಆ್ಯಡ್ಸ್ ಹಾಕಬೇಕು ಗೂಗಲ್ ಆಡ್ವರ್ಡ್ಸ್ ಥ್ರೂ. ಅದು ನಮಗೆ ಬೇಕಿತ್ತು, ಮತ್ತು ಅದರಿಂದ ಲಾಭ ಆಯಿತು. ಅಂದರೆ ಆ ಟೈಮಿಗೆ ಎಷ್ಟಾಗಬೇಕೋ ಅಷ್ಟಾಯಿತು. ಆದ್ರೆ ಒಂದು ಸಮಯ ಬಂತು, ಯಾವ ಮ್ಯೂಸಿಕ್ ನಿಮ್ಮನ್ನ ರೂಪಿಸ್ತೋ, ಯಾವ ಮ್ಯೂಸಿಕ್ ನಿಮ್ಗೆ ಎಲ್ಲವನ್ನೂ ಕೊಡ್ತೋ, ಯಾವ ಮ್ಯೂಸಿಕ್ಕಿಂದ ನಿಮ್ಗೆ ಇಷ್ಟೊಂದು ಪ್ರೀತಿ ಮರ್ಯಾದೆ ಸಿಕ್ತೋ, ಆ ಮ್ಯೂಸಿಕ್ನ ಬಿಟ್ಬಿಟ್ರಿ, ಶೋಸ್ ಕ್ಯಾನ್ಸಲ್ ಮಾಡ್ಬಿಟ್ರಿ. ನನಗೆ ಕ್ಲಿನಿಕಲ್ ಡಿಪ್ರೆಷರ್ ಮತ್ತು ಸಿವಿಯರ್ ಆ್ಯನ್ಸೈಟಿ ಡಿಸಾರ್ಡರ್ ಇತ್ತು. 6 ತಿಂಗಳು ಮೆಡಿಕೇಷನ್ ಮೇಲಿದ್ದೆ ನಾನು. ಆ ಟೈಮ್ ಸರ್ ತುಂಬ ಕೆಟ್ಟ ಟೈಮ್ ಇತ್ತು, ತುಂಬ ಡಾರ್ಕ್ ಟೈಮ್ ಅದು. ಆ ಟೈಮ್ನಲ್ಲಿ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ, ಇದು ಯಾವಾಗ ಮುಗ್ದೋಗುತ್ತೆ ಅನಿಸುತ್ತೆ. ಅಂದರೆ ನೀವು ಯಾವ ಥರ ಯೋಚನೆ ಮಾಡ್ತೀರಿ ಅಂದರೆ, ಸ್ವಲ್ಪ ಡಾರ್ಕ್ ಮಾತು ಹೇಳ್ತೀನಿ, ಅಂದರೆ ಇದಕ್ಕಿಂತ ಮನುಷ್ಯ ಸಾಯೋದು ಉತ್ತಮ, ಅವಾಗ ಇದು ಮುಗ್ದೋಗುತ್ತೇನೋ ಅನಿಸ್ಬಿಡುತ್ತೆ. ಸೊ ನಾನು ಆ ಹಂತ ದಾಟ್ ಬಂದಿದ್ದೀನಿ. ಅದಕ್ಕೆ ನಾನು ದ್ಯಾಟ್ ಈಸ್ ವೈ ಪ್ರಾಬಬ್ಲಿ ಐ ವೆಂಟ್ ಅಪ್ ಟು ಹನಿ ಆ್ಯಂಡ್ ಆ ವರ್ಡ್ಸ್ ಬಳಸಿದೆ. ಬಿಕಾಸ್ ನನಗೆ ಗೊತ್ತಾಗಿತ್ತು ಅವರು ಇದೇ ಥರ ತೊಂದರೆ ಅನುಭವಿಸ್ತಿದ್ದಾರೆ ಅಂತ. ಮತ್ತು ಆ ಟೈಮ್ನಲ್ಲಿ ನನ್ನ ಮನಸ್ಸಲ್ಲಿದ್ದ ಒಂದು ದೊಡ್ಡ ವಿಷಯ ಅಂದರೆ, ಅವ್ರ ತಂದೆ ತಾಯಿ ಅನುಭವಿಸ್ತಾ ಇರೋದು ಯಾರು ಅನುಭವಿಸ್ಬಾರ್ದು ಅಂತ. ಯಾಕಂದರೆ
ತಂದೆ ತಾಯಿಗೆ ಮಗ ಆರೋಗ್ಯವಾಗಿರ್ಬೇಕು ಸರ್, ಇದಕ್ಕಿಂತ ಜಾಸ್ತಿ ಏನೂ ಇಲ್ಲ. ಬೇರೆ ಎಲ್ಲ ಇಲ್ಲೇ ಇರುತ್ತೆ ಸರ್, ಹೆಸರು, ಫೇಮು, ದುಡ್ಡು, ಡೇಸ್, ಕಂಬ್ಯಾಕ್ ಎಲ್ಲ ಇಲ್ಲೇ ಇರುತ್ತೆ. ಎಲ್ಲ ನಶ್ವರ ಸರ್. ಈ ಜಗತ್ತಲ್ಲಿ ಬಂದಿದ್ದೀವಿ, ಒಂದಿನ ಸಾಯ್ಬೇಕು, ಮಧ್ಯದಲ್ಲಿ ಡ್ರಾಮಾ ಏನಿದೆ ಸೂಪರ್ ಆಗಿರಬೇಕು. ಆ ಡ್ರಾಮಾ ಸಖತ್ತಾಗಿರ್ಬೇಕು. ಆದರೆ ಇವೆಂಚುಲಿ ಒಂದು ವಿಷಯ ಏನಂದ್ರೆ ಹೆಲ್ತ್ ಮತ್ತೆ ಅಪ್ಪ ಅಮ್ಮನ ಆಶೀರ್ವಾದ. ಇದಕ್ಕಿಂತ ಬೇರೆ ಏನೂ ಇಲ್ಲ ಸರ್, ಇದಕ್ಕಿಂತ ಹೆಚ್ಚೇನಿಲ್ಲ. ಒಂದು ಕೆಟ್ಟ ಸಮಯ ಇತ್ತು, ಆದರೆ ಹೊರಟೋಯ್ತು. ಆದರೆ ನನ್ನ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ನರೇಂದ್ರ ಪೃಥ್ವಿ. ನಾನು ಇವತ್ತು ಅವ್ರ ಜೊತೆ ಮಾತಾಡ್ತಿರ್ತೀನಿ. ಆದ್ರೆ ನೀವು ಇಷ್ಟೊಂದು ನಾಜುಕ್ ಮನಸ್ಸಿನವರು ಹೇಗಾದ್ರಿ? ಒಂದು ಫಿಲ್ಮ್ ಕಾರಣದಿಂದ ನೀವು ತಲೆ ಕೆಡಿಸ್ಕೊಂಡ್ಬಿಟ್ರಂತೆ ಸರ್. ಅದೇನಾಗಿತ್ತು ಅಂದರೆ ನನ್ನ ಟ್ರೀಟ್ಮೆಂಟ್ ಆವಾಗ ನಡೀತಾ ಇತ್ತು. ಸೊ ಆವಾಗ ಟ್ರೀಟ್ಮೆಂಟ್ ನಡೆಯುವಾಗ ನೀವು ಟ್ಯಾಬ್ಲೆಟ್ ತೊಗೊಳೋದಿರುತ್ತೆ, ನಿಮಗೆ ಆನ್ಸೈಟಿ ಆದಾಗ ಅದೆಲ್ಲ ಒಂದು ಸೈಕಲ್ ಇರುತ್ತೆ. ಸೊ ನನ್ನ ಟ್ರೀಟ್ಮೆಂಟ್ ನಡೆಯುವಾಗ ನಾನು ಸಿನಿಮಾ ನೋಡೋಕೆ ಹೋಗ್ಬಿಟ್ಟೆ. ಲೂಟೇರಾ ನೋಡಿದ್ದೀರಾ ನೀವು? ರಣವೀರ್ ಸಿಂಗ್ ಮತ್ತು ಸೋನಾಕ್ಷಿ ಸಿನ್ಹಾ. ಆ ಸಿನಿಮಾ ನೋಡಿ ಬಂದಮೇಲೆ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ತುಂಬ ಕೆಟ್ಟ ಡಿಪ್ರೆಷನ್ ಅಟ್ಯಾಕ್. ಆ್ಯಂಡ್ ನಾನು ಪ್ರತಿ ಮೆಡಿಸಿನ್ದು ಡಬಲ್ ಡೋಸ್ ತೊಗೊಂಬಿಟ್ಟೆ. ಮತ್ತು ಹೋಗಿ ನಾನು ಮಲ್ಕೊಂಬಿಟ್ಟೆ. ಮತ್ತು ಬೆಳಗ್ಗೆ ಎದ್ದು ನಾನು ಡಾಕ್ಟ್ರಿಗೆ ಫೋನ್ ಮಾಡಿದೆ. ನಾನಂದೆ, ಸರ್ ಒಂದು ಪ್ರಾಬ್ಲಮ್ ಆಗಿದೆ ಅಂತ. ಅವ್ರು ಏನಾಯಿತು ಅಂದರು. ನಾನು ಹೇಳಿದೆ, ನಾನು ರಾತ್ರಿ ಒಂದು ಸಿನಿಮಾ ನೋಡಿದೆ, ಲುಟೇರಾ. ನನಗೆ ತುಂಬ ಎನ್ಸೈಟಿ ಆಯಿತು, ತುಂಬ ಡಿಪ್ರೆಷನ್ ಆಯಿತು. ಪ್ರತಿ ಮೆಡಿಸಿನ್ದು ಡಬಲ್ ಡೋಸ್ ತೊಗೊಂಡೆ ಅಂತ ಹೇಳಿದೆ. ಈ ಮೆಡಿಸಿನ್ ಏನಂದರೆ ಡೋಸ್ ಪ್ರಕಾರನೇ ಹೋಗಬೇಕು, ನಿಮ್ಮ ಇಷ್ಟ ಬಂದಂಗೆಲ್ಲ ತೊಗೊಳಕ್ಕಾಗಲ್ಲ. ಡಾಕ್ಟರ್ ಅಂದ, ಹೌದಾ, ಒಂದು ಕೆಲಸ ಮಾಡು ಅಂದರು. ನಾನು ಹೇಳಿ ಅಂದೆ, ರಾಂಜನಾ ಸಿನಿಮಾ ನೋಡಲೇಬೇಡ ನೀನು ಅಂದರು. ಸೊ ನೋಡಿದ್ರೆ ಟ್ರಿಪಲ್ ಡೋಸ್ ತಗೋಬೇಕಾಗಿರೋದು. ಏನಾಗ್ತಿತ್ತೋ ಗೊತ್ತಿಲ್ಲ. ಅದು ಚಿಕ್ಕ ಚಿಕ್ಕ ಟ್ರಿಗರ್ ಪಾಯಿಂಟ್ಸ್ ಇರುತ್ತೆ ಸರ್, ಯಾವ್ದು ನೋಡಿ ಟ್ರಿಗರ್ ಆಗುತ್ತೆ ಹೇಳೋಕ್ಕಾಗಲ್ಲ. ಎನ್ಸೈಟಿ ಬಗ್ಗೆ ಹೇಳ್ತೀನಿ, ಈಗ ಹೇಳೋ ಸಂದರ್ಭ ಬಂದಿದೆ. ಎನ್ಸೈಟಿ ಎಲ್ರಿಗೂ ಆಗುತ್ತೆ. ಕೆಲವ್ರಿಗೆ ಹಾವು ನೋಡಿದ್ರೆ ಆಗುತ್ತೆ, ಯಾವ್ದು ನೋಡಿದ್ರೆ ಆಗ್ಬೋದು. ಈ ಆನ್ಸೈಟಿ ದೊಡ್ಡ ಮಟ್ಟದಲ್ಲಿದ್ರೆ ಅದನ್ನು ಡಿಸಾರ್ಡರ್ ಅಂತಾರೆ, ಆನ್ಸೈಟಿ ಡಿಸಾರ್ಡರ್ ಅಂತಾರೆ. ಸೊ ಇದು ಸರ್ ಆನ್ಸೈಟಿ ಡಿಸಾರ್ಡರ್. ಸೊ ಈಗ ನಿಮಗೆ ಇಷ್ಟೊಂದು ಅನುಭವ ಇದೆ, ಅದರಿಂದ ಹೊರಗೆ ಬಂದಿದ್ದೀರಾ, ಮತ್ತೆ ನಿಮ್ಮ ಕರಿಯರನ್ನು ಕಟ್ಕೊಂಡಿದ್ದೀರಾ. ಸೊ ನಮ್ಮ ಯುವ ಜನತೆಗೆ ಈ ಡಿಪ್ರೆಷನ್ನಿಂದ ಹೇಗೆ ಹೊರಗೆ ಬರೋದು ಅಂತಲೂ ಸ್ವಲ್ಪ ಹೇಳಿಬಿಡಿ ಪ್ಲೀಸ್. ಇದನ್ನ ಇಗ್ನೋರ್ ಮಾಡಬೇಡಿ, ಖಂಡಿತ ಮಾಡಲೇಬೇಡಿ. ಯಾಕಂದರೆ ತುಂಬ ತೊಂದರೆ ಆದರೆ ನಾನು ನಮ್ಮ ಡಾಕ್ಟ್ರ್ ಹತ್ರ ಹೋಗಿದ್ದೆ. ಸೊ ನನಗನ್ನಿಸ್ತಾ ಇತ್ತು ನಾನು ಡಾಕ್ಟ್ರಿಗೆ ಎಲ್ಲ ಹೇಳ್ಬಿಡ್ತೀನಿ ಅಂತ. ಮನ್ಸಲ್ಲಿ ಅಷ್ಟು ಇಟ್ಕೊಂಡಿದ್ದೆ. ಬಟ್ ಆ ವಾರ್ಡ್ ಇರುತ್ತಲ್ಲ, ನ್ಯೂರೋಸೈಕಾಟ್ರಿಕ್ ವಾರ್ಡ್, ನೀವಲ್ಲಿ ಹೋದಾಗ ಏನಾಗುತ್ತೆ, ನಿಮ್ಮ ಸುತ್ತಮುತ್ತಲಿರೋ ಜನರನ್ನ ನೋಡಿದಾಗ ನೀವು ಹುಚ್ಚರಾಗಿದ್ದೀರಿ ಅನ್ಸ್ಬಿಡುತ್ತೆ. ಸೊ ಅಲ್ಲಿ ತುಂಬ ಟ್ರಿಗರ್ ಆಗುತ್ತೆ. ಸೊ ನಾನು ಅನ್ಕೊಂಡೆ ಡಾಕ್ಟ್ರಿಗೆ, ನಿಮ್ಗೆ ಅನ್ಸುತ್ತೆ ಡಾಕ್ಟ್ರ್ ಕೇಳಿಸ್ಕೊತಾನೆ ಅಂತ. ನಾನು ಡಾಕ್ಟ್ರ್ ಹತ್ರ ಹೋದೆ, ನಾನು ಡಾಕ್ಟ್ರಿಗೆ ಹೇಳಕ್ಕೆ ಶುರು ಮಾಡಿದೆ. ಅವ್ರು 1 ನಿಮಿಷನೂ ಕೇಳಿಸ್ಕೊಳ್ಳಿಲ್ಲ, ಸುಮ್ಮನೆ ಮೆಡಿಸಿನ್ಸ್ ಬರೆದು ಕೊಟ್ಬಿಟ್ರು. ಸೊ ನಾನು ಒಂದು 3 ತಿಂಗಳಾದಮೇಲೆ ಸ್ವಲ್ಪ ಆರಾಮಾದ್ಮೇಲೆ ನಾನು ಡಾಕ್ಟ್ರನ್ನ ಕೇಳಿದೆ, ಸರ್ ನನಗೆ ಒಂದು ವಿಷಯ ಹೇಳಿ, ನಾನು ನಿಮ್ಮ ಹತ್ರ ಬಂದಾಗ ನೀವು ನನ್ನ ಮಾತೇ ಕೇಳಿಸ್ಕೊಳ್ಳಿಲ್ಲ, ಒಂದು ಮಾತು ಕೇಳಿಸ್ಕೊಳ್ಳಿಲ್ಲ. ಅವ್ರು ಹೇಳಿದ್ರು, ನೀನು ಬಂದಾಗ ನಿನ್ನ ಕಂಡೀಷನ್ ಹೇಗಿತ್ತಂದ್ರೆ ಮೆಡಿಸಿನ್ಸ್ ಕೊಟ್ಟಿರಲಿಲ್ಲ ಅಂದರೆ ನೀನು ಹೋಗ್ತಿದ್ದೆ ಅಂತ. ಸೊ ವರ್ಸ್ಟ್ ಕೇಸಲ್ಲಿ ಮೆಡಿಕೇಶನ್ ಆಗುತ್ತೆ. ಮತ್ತೆ ಇನ್ನೊಂದೇನೆಂದರೆ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಇದೆ, ಆದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಸ್ಟೇ ಹ್ಯಾಪಿ. ಆ ಸಂತೋಷ ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ನಿಮಗೆ ಖುಷಿ ಕೊಡೋ ಜನರ ಮಧ್ಯದಲ್ಲಿರಿ, ನಿಮಗೆ ಖುಷಿ ಕೊಡೋ ಅಂಥ ಕೆಲಸಗಳನ್ನ ಮಾತ್ರ ಮಾಡಿ. ಅದಕ್ಕಿಂತ ಹೆಚ್ಚು ಏನೂ ಇಲ್ಲ. ನಾನು ಹೇಳ್ತಿದ್ದೀನಿ, ಪ್ಲೀಸ್, ಇಷ್ಟೇ ಇರೋದು, ಇದಕ್ಕಿಂತ ಹೆಚ್ಚೇನೂ ಇಲ್ಲ. ಮತ್ತೆ ಇನ್ನೊಂದು, ನೀವು ಡಿಪ್ರೆಷನ್ ಅಲ್ಲಿದ್ರೆ ಡಾಕ್ಟರ್ ಹತ್ರ ಹೋಗೋದಕ್ಕೆ ಹೆಸಿಟೇಟ್ ಮಾಡಬೇಡಿ. ಖಂಡಿತ ಡಿಪ್ರೆಷನ್ಗೆ ಹೆಲ್ಪ್ ತಗೊಳ್ಳಿ, ಥೆರಪಿ ತಗೊಳ್ಳಿ, ತುಂಬ ಹೆಲ್ಪ್ ಮಾಡುತ್ತೆ, ತುಂಬ ಹೆಲ್ಪ್ ಮಾಡುತ್ತೆ ಅದು. ಯಂಗ್ಸ್ಟರ್ಸ್ಗೆ ಈ ಸಲಹೆ ಕೊಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ನೀವು, ಒಳ್ಳೆ ಕೆಲಸ. ಇನ್ನೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ ಆದ್ಮೇಲೆ ಆಪ್ಕಿ ಅದಾಲತ್ನಲ್ಲಿ ಬಾದ್ಶಾ ಅವರ ಮೇಲೆ ವಿಚಾರಣೆ ಹಾಗೂ ಆರೋಪಗಳ ಮತ್ತೊಂದು ಸುತ್ತು. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿ ಸೂಪರ್ ಸ್ಟಾರ್ ಸಿಂಗರ್ ಬಾದ್ಶಾ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ರ್ಯಾಪ್ ಸ್ಟಾರ್ ಬಾದ್ಶಾ ಮೇಲೆ ಮುಂದಿನ ಆರೋಪ, ಇವರು ಯಾವಾಗ್ಲೂ ಡ್ರಾಮಾ ಮಾಡ್ತಿರ್ತಾರೆ ಅಂತ. ಈಗ ನೋಡಿ, ನೀವು ಯಾವ್ಯಾವ ತರ ಡ್ರಾಮಾ ಮಾಡ್ತೀರಾ ಅನ್ನೋದಕ್ಕೆ ನನ್ನ ಹತ್ರ ನಿಮ್ದೊಂದು ವಿಡಿಯೋ ಇದೆ. ಹೌದು, ಶಾರ್ಟ್ಸ್ ಹಾಕೊಂಡಿದ್ದೀರಾ, ಲಾಡಿ ಹೊರಗೆ ನೇತಾಡ್ತಿದೆ, ಒಂದು ಕಾಲಲ್ಲಿ ಒಂದು ಬಣ್ಣದ ಸಾಕ್ಸ್ ಇದೆ, ಇನ್ನೊಂದು ಕಾಲಲ್ಲಿ ಇನ್ನೊಂದು ಬಣ್ಣದ್ದು. ಈ ಡ್ರಾಮಾ ಜನತೆಗೆ ತೋರ್ಸೋಣ ಅನ್ಕೋತಿದ್ದೀನಿ ನಾನು.
ಹಾಡ್ ಚೆನ್ನಾಗಿತ್ತು, ಲಾಡಿ ಆಗ್ಬೇಕಾಗಿತ್ತು. ಸರ್ ಅದು ಫ್ಯಾಷನ್ ಸರ್, ಅದು ಸಖತ್ತು, ಅದು ಸಖತ್ತಾಗಿರುತ್ತೆ. ಅಂದ್ರೆ ನನಗಂತೂ ಇಷ್ಟ ಆಗುತ್ತೆ ಸರ್. ಆ ಸರ್ ಅಲ್ಲಿ ಕೂತಿದ್ರಲ್ಲ, ಅವ್ರನ್ನ ಕೇಳಿಬೇಕಾದ್ರೆ ಫ್ಯಾಷನ್ ಅಲ್ವಾ? ಅಲ್ಲ, ಇವರೆಲ್ರೂ ಅವರಂತೂ ಫ್ಯಾಷನ್ ಮಾಸ್ಟರ್ ಬಿಡಿ. ಹೌದು. ಸೊ ಸುನಿಲ್ ಸೇಠಿ, ನೀವೇ ಹೇಳ್ಬಿಡಿ, ಈ ಲಾಡಿ ನೇತಾಡೋದೇನ್ ಫ್ಯಾಷನಾ? ಬಾದ್ಶಾ ಏನ್ ಮಾಡ್ತಾರೋ ಅದೇ ಫ್ಯಾಷನ್. ಎಲ್ಲಕ್ಕಿಂತ ಜಾಸ್ತಿ ಚರ್ಚೆ ಆಗೋದು ನಿಮ್ಮ ಶೂಸ್ ಬಗ್ಗೆ. ಹೌದು. ಅದೇನ್ ಮಿಸ್ಟ್ರಿ ಅದು? ಯಾವ ಮಿಸ್ಟ್ರಿನೂ ಇಲ್ಲ ಸರ್, ಶೂಸ್. ಚಿಕ್ಕ ವಯಸ್ಸಲ್ಲಿ ಹೊಡ್ಸ್ಕೋತಿದ್ವಿ, ಕೊಂಡ್ಕೋತಿದ್ವಿ. ತುಂಬಾ ಚಪ್ಪಲಿ ಕೊಂಡ್ಕೋತಿರಲ್ಲ? ತುಂಬಾ ಏಟು ತಿಂದಿದೀವಲ್ಲ ಸರ್. ಚೆನ್ನಾಗಿ ಹೇಳ್ಬೇಕು. ನನ್ ಪ್ರಶ್ನೆ ಏನಂದ್ರೆ, ಲ್ಯಾಂಬೋರ್ಗಿನಿ ಕಾರ್ ಅಂತೂ ತಗೊಂಡ್ರಿ. ಹೌದು. ಆದ್ರೆ ನಿಮ್ಗೆ ಆ ಕಾರ್ ಕೀ ತೆಗಿಯಕ್ಕಾಗ್ಲಿಲ್ವಲ್ಲ, ಯಾಕೆ ಹಾಗೆ? ನನಗದ್ರ ಫಸ್ಟ್ ಗೇರ್ ಹೇಗೆ ಹಾಕ್ತಾರೋ ಗೊತ್ತಿರಲಿಲ್ಲ. ಅದು ಪೆಡಲ್ ಶಿಫ್ಟ್ ಇಂದ ಫಸ್ಟ್ ಗೇರ್ ಆಗುತ್ತೆ, ಅದು ನನಗೆ ಗೊತ್ತಿರಲಿಲ್ಲ. ಯಾರಂದಿದ್ದು ಗೇರೇ ಇರಲ್ಲ ಅಂತ? ಮಗನೇ ಓಡಿಸಿದೆ ಯಾವಾಗಾದ್ರೂ? ಪರವಾಗಿಲ್ಲ, ತಗೋತೀಯ ಒಂದಿನ, ಇನ್ಶಾಲ್ಲ. ಸೊ ಅದ್ರ ಬಗ್ಗೆ ನನಗೆ ಗೊತ್ತಿದ್ದಿಲ್ಲ ಹೇಗೆ ಹೋಗುತ್ತೆ ಅಂತ. ಸೊ ನಾನು ಕೂತೆ ಹುಡುಕ್ತಾ ಇದ್ದೀನಿ ಗೇರು. ಆಮೇಲೆ ನಾನು ಯೂಟ್ಯೂಬಲ್ಲಿ ಹುಡ್ಕೋಕೆ ಶುರು ಮಾಡಿದೆ ಹೇಗೆ ಓಡಿಸೋದಂತ. ಹಿಂದೆ ದೊಡ್ಡ ಜಾಮ್ ಆಗೇ ಬಿಡ್ತು. ಆಮೇಲೆ ನನಗೆ ಗೊತ್ತಾಯ್ತು ಅದು ಪೆಡಲ್ ಶಿಫ್ಟಿಂದ ಆಗುತ್ತೆ ಅಂತ. ಆಮೇಲೆ ರೈಟ್ ಹ್ಯಾಂಡಿಂದ 2 ಕೈಯಲ್ಲಿ ಬಂದ್ಬಿಡ್ತು. ಸೊ ಹಾಗೆ ಓಡುತ್ತಂತದ್ದು ನನಗೆ ಗೊತ್ತಿರಲಿಲ್ಲ ಸರ್. ಈ ಮಾತು ನಿಜನಾ? ಫಿಲ್ಮಲ್ಲೂ ನಿಮಗೆ ತುಂಬಾ ಒಳ್ಳೊಳ್ಳೆ ರೋಲ್ಸ್ಗೆ ಆಫರ್ ಬಂದಿತ್ತು, ಲವ್ ಸ್ಟೋರೀಸಲ್ಲೂ ರೋಲ್ಗೆ ಆಫರ್ ಬಂದಿತ್ತಂತೆ. ಒಳ್ಳೆ ಅಂತೂ ಅಲ್ಲ ಸರ್, ರೋಲ್ ಆಫರ್ಸ್ ಬಂದಿದ್ವು. ಯಾಕೆ ಬೇಡ ಅಂದ್ಬಿಟ್ರಿ? ಲಸ್ಟ್ ಸ್ಟೋರೀಸ್ ನೋಡಿದ್ದೀರಾ ನೀವು? ವಿಕ್ಕಿ ಕೌಶಲ್ ರೋಲ್ ನೋಡಿದ್ದೀರಾ? ಸೊ ವಿಕ್ಕಿ ಕೌಶಲ್ ಮಾಡಿರೋ ರೋಲ್ ಆಫರ್ ಆಯಿತು. ಕರಣ್ ಅವರು ನನಗೆ ರೋಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನಾನಂತೆ ಸರ್ ನಾನು ಈ ರೋಲ್ ಯಾಕೆ ಮಾಡಲಿ ಅಂತ. ಅಂದರೆ ಸ್ವಲ್ಪ ಗಂಡಸ್ತನದ ವಿರುದ್ಧ ರೋಲ್ ಇತ್ತು, ಅದೆಲ್ಲ ಯಾಕೆ ಅಂತ ನಾನು ಆ ಥರ ಮೈಂಡ್ ಸೆಟ್ ಇತ್ತು. ಸೊ ನಾನು ರಿಜೆಕ್ಟ್, ಅದು ನಾನು ಏನು ಮಾಡಿಲ್ಲ. ಬಟ್ ಅದಾದಮೇಲೆ ಗುಡ್ ನ್ಯೂಸಲ್ಲಿ ದಿಲ್ಜಿತ್ ರೋಲ್ ಆಫರ್ ಬಂತು ನನಗೆ. ಬಟ್ ಅವಾಗ ಅಕ್ಷಯ್ ಅವರು ಇರಲಿಲ್ಲ, ರಾಜ್ಕುಮಾರ್ ರಾವ್ ಇದ್ದರು. ಆ್ಯಂಡ್ ಅವಾಗ ರಾಜ್ ಅವರು ನನಗೆ ಆಡಿಷನ್ಗೆ ಕರೆದ್ರು. ಅಲ್ಲಿ ದಿಲ್ಜಿತ್ ರೋಲ್ ಇತ್ತು. ಸೊ ಲವ್ ಸ್ಟೋರೀಸಲ್ಲಿ ಹಿ ಕುಡಂಟ್ ಸ್ಯಾಟಿಸ್ಫೈ ಹಿಸ್ ವೈಫ್, ಮತ್ತು ಇದರಲ್ಲಿ ಅವನಿಗೆ ಮಕ್ಕಳಾಗ್ತಿರಲ್ಲ. ಸೊ ನಾನು ಅನ್ಕೊಂಡೆ ನನ್ನ ಮುಖ ನೋಡಿದ್ರೆ ಹಂಗೆ ಅನ್ಸುತ್ತಾ ಅಂತ. ಆಮೇಲೆ ಒಂದು ಸಿನಿಮಾ ಬಂತು, ಖಾನ್ದಾನಿ ಶಫಾ ಖಾನ. ಅದರಲ್ಲೊಂದು ರ್ಯಾಪರ್ ರೋಲ್ ಆಫರ್ ಬಂತು. ಅವನಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರುತ್ತಂತೆ. ಸೊ ನನಗೆ ಅನ್ನಿಸ್ತು ನಾನು ಈ ರೋಲ್ ಮಾಡಬೇಕು ಅಂತ. ಆಗಲೇ ಈ ಜಿಂಕ್ಸ್ ಹೋಗ್ತಾವೆ ಅಂತ. ಸೊ ಈ ಥರ ಎಲ್ಲ ರೋಲ್ಸ್ ಬರ್ತಿದ್ವು ಸರ್. ಏನೋ ಒಂದು ಕಾರಣ ಇರಬೇಕಲ್ಲ ಇಂಥ ರೋಲ್ ಸಿಗಬೇಕು ಅಂತಂದ್ರೆ. ಐ ಡೋಂಟ್ ನೋ, ಗೊತ್ತಿಲ್ಲ ಸರ್. ಏನೋ ಆ ಜನರಿಗೆ ಹಂಗೆ ಅನ್ಸುತ್ತೆ, ಏನೋ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ ಸರ್. ಸರ್ ನಿಮ್ದೊಂದು ಹಾಡಿದೆ ಹಾರ್ಟ್ಲೆಸ್, ಅದ್ರ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ನಿಮ್ಗೆ? ದಟ್ಸ್ ಅ ವೆರಿ 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 ನೈಸ್ ಸಾಂಗ್. ಹಾರ್ಟ್ಲೆಸ್ ಅಂದರೆ ಅದು ನನ್ನ ಗರ್ಲ್ ಫ್ರೆಂಡ್ ಇದ್ಲು ಕಾಲೇಜಲ್ಲಿ. ಸೊ ನಾನು ಅವಾಗ ಸ್ಟ್ರಗಲ್ ಮಾಡ್ತಿದ್ದೆ ತುಂಬ. ನಾನು ಚಂಡೀಗಢಲ್ಲಿದ್ದೆ, ನಾನು ದಿಲ್ಲಿಗೆ ಹೋಗಿ ಬರಬೇಕಾಗ್ತಿತ್ತು. ನಾವು ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಜೊತೆಲಿ. ಸೊ ನಾನು ಅವಳಿಗೋಸ್ಕರ ಬರ್ದಿದ್ದದು. ನನಗೆ ಗೊತ್ತು. मेरा चेहरा तेरे दिल का सुकून है, तू भी मेरी इन रगों में बहता खून है, कहने को दूर है दिल के करीब है, पैसे का नशा भी जाने जाना एक जुनून है, तुझे कैसे मैं बताऊं तू कितनी मासूम है. ಇನ್ನೋಸೆಂಟ್ ಇರಲಿಲ್ಲ ಅವಳು. मुझे पता है तू है परेशान क्योंकि मेरी पहली एल्बम पिछले 2 सालों से कमिंग सून है, पर तू हिम्मत ना हार, दिल छोटा मत कर, साथ मेरे चल मेरा हाथ पकड़ कर, आंखों में तू आंसू लेके सोया ना कर, बेबी बादशाह की जान है तू रोया ना कर. ಅವಳು ಇದನ್ನ ಅರ್ಥ ಮಾಡ್ಕೊಂಡಿದ್ರೆ ಎಲ್ಲೋ ಇರ್ತಿದ್ಲು. ನಿಮ್ ಹಾಡಂತೂ ಎಲ್ಲಾರು ಕೇಳ್ತಾರೆ. ನಿಮ್ಗೆ ಯಾವ ಹಾಡ್ ಇಷ್ಟ ಆಗತ್ತೆ? ಯಾವ್ದಾದ್ರೂ ಒಂದ್ ಹಾಡ್ ಹೇಳಿ. ನನಗೆ ಇತ್ತೀಚೆಗೆ ಕಿಂಗ್ ಸಾಂಗ್ಸ್ ಇಷ್ಟ. ಒಂದ್ ಹಾಡ್ ಹೇಳಿ ಪ್ಲೀಸ್. ನಾನು ಅವ್ರ ಸಾಂಗ್ ಎಲ್ಲಿ ಪ್ಲೀಸ್ ಸರ್. ಹಾಡ್ಬಿಡಪ್ಪ ನೀನೆ. देख सकता नहीं खुश मैं रखूंगा सोनिया, कभी देख सकता नहीं सोनिया, तेरे दिल से ना कभी खेलूंगा, सारे राज अपने दे दूंगा, मेरी तेरी वजह तू मान मेरी जान,
ತುಂಬಾ ಚೆನ್ನಾಗಿ ಹಾಡಿದ್ರಿ, ತುಂಬಾ ಚೆನ್ನಾಗಿತ್ತು. ನನ್ನ ಪ್ರಶ್ನೆ ಏನು ಅಂದ್ರೆ, ನಾನು ಕೇಳ್ಪಟ್ಟಿದ್ದೀನಿ ನೀವು ಹಾಲಿವುಡ್ ಆರ್ಟಿಸ್ಟ್ ಜೊತೆ ಹಾಡು ಹೇಳಿದ್ದೀರಾ. ನೀವು ಬೇರೆ ಹಾಲಿವುಡ್ ಆರ್ಟಿಸ್ಟ್ ಜೊತೆ ಕೊಲಾಬ್ರೇಟ್ ಮಾಡೋ ಪ್ಲಾನ್ ಏನಾದರೂ ಇದೆಯಾ? ಯಾರ ಅದೃಷ್ಟ ಹೇಗಿರುತ್ತೋ ಯಾರಿಗೂ. ಬಾಚಾ ಸರ್ಗೆ ಒಂದ್ ಸಣ್ಣ ರಿಕ್ವೆಸ್ಟ್. ಅವ್ರದ್ದು ಎಷ್ಟೊಂದೆಲ್ಲ ಹಾಡ್ಗಳಿದೆ, ಫೇಮಸ್ ಹಾಡ್ಗಳಿದೆ. ಅದ್ರಲ್ಲಿ ಯಾವ್ದಾದ್ರೂ ಒಂದ್ ಹಾಡ್ಗೆ ಅವರು ಡ್ಯಾನ್ಸ್ ಸ್ಟೆಪ್ ಹಾಕಿ ತೋರ್ಸಿದ್ರು ಅಂದ್ರೆ ಲೈಕ್ ದಟ್ ಕುಡ್ ಬಿ ಗ್ರೇಟ್ ಫಾರ್ ಅಸ್. ನಮ್ಮ ಹತ್ರ ಟ್ರ್ಯಾಕ್ ರೆಡಿ ಇದೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಪ್ರಶ್ನೆ ಕೇಳಿದ್ವಿ, ಮೊಕದ್ದಮೆ ನಡೆಸಿದ್ವಿ ಸೂಪರ್ ಸ್ಟಾರ್ ಬಾದ್ಶಾ ಅವರ ಮೇಲೆ. ನಾವು ಬಾದ್ಶಾ ಅವರನ್ನು ಕೇಳಿದ್ವಿ ಅವರ ಗೆಳೆತನದ ಬಗ್ಗೆ, ಬ್ರೇಕಪ್ ಬಗ್ಗೆ, ಪರ್ಸನಲ್ ಲೈಫಿನ ಬಗ್ಗೆ, ಜೀವನದ ಆರಂಭದ ಬಗ್ಗೆನೂ ಮತ್ತೆ ಸಫಲತೆಯ ತುದಿ ಬಗ್ಗೆನೂ. ಈಗ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್, ಜನಪ್ರಿಯ ಫ್ಯಾಷನ್ ಎಕ್ಸ್ಪರ್ಟ್ ಸುನಿಲ್ ಸೇಠಿ ಅವರ ತೀರ್ಪನ್ನ ಕೇಳೋ ಸಮಯ. ನೋಡಿ, ಬಾದ್ಶಾ ಅಂದ್ರೆ ಒಬ್ಬ ರಾಜ ಆಗಿರ್ತಾನೆ, ಸುಲ್ತಾನ ಆಗಿರ್ತಾನೆ, ನಾಯಕನಾಗಿರ್ತಾನೆ, ಒಬ್ಬ ಶಾಸಕನಾಗಿರ್ತಾನೆ. ಆತ ಯಾರಿಗೂ ಉತ್ತರದಾಯಿ ಆಗಿರಲ್ಲ, ಆತ ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ. ಆದ್ರೆ ಇದು ಆಪ್ಕಿ ಅದಾಲತ್ತು. ಆಪ್ಕಿ ಅದಾಲತ್ನಲ್ಲಿ ನಮ್ಮ ರಜತ್ ಶರ್ಮಾ ಅವರ ಮುಂದೆ ಬಾದ್ಶಾ ಕೂಡ ನಿಂತ್ಕೊಳ್ಳೇಬೇಕಾಯ್ತು ನೋಡಿ. ನಿಮ್ಮ ಜನಪ್ರಿಯತೆಯ ಕಾರಣದಿಂದ ನಮ್ಮ ಅದಾಲತ್ನಲ್ಲಿ ನೀವು ಹಾಜರಿ ಆಗಿದ್ರಿಂದ ನಿಮ್ಮ ಮುಗುಳ್ನಗುವಂಥ ಮುಖ ಮತ್ತು ನಿಮ್ಮ ಉತ್ತರಗಳಿಂದ ಇಲ್ಲಿ ಎಲ್ರೂ ಖಂಡಿತ ಮಂತ್ರಮುಗ್ಧರಾಗೋದ್ರು. ಆದ್ರೆ ವಿಷಯ ಏನು ಅಂದ್ರೆ, ಇಲ್ಲಿ ಜಡ್ಜ್ ಅಂತೂ ನಿಷ್ಪಕ್ಷಪಾತಿಯಾಗಿರ್ಬೇಕು. ಆದ್ರೆ ನಾನು ದ್ವಂದ್ವದಲ್ಲಿದ್ದೀನಿ. ಏನಂದ್ರೆ, ರಜತ್ ಅವ್ರಿಗೆ ಪಾಪ ಗೊತ್ತಿರ್ಲಿಲ್ಲ ಅನ್ಸುತ್ತೆ, ಈ ಜಡ್ಜೇ ಬಾದ್ಶಾ ಅವರ ದೊಡ್ಡ ಫ್ಯಾನು ಅಂತ. ನಿಮ್ಮನ್ನ ಬಿಡುಗಡೆ ಮಾಡೋದು ನನಗೆ ತುಂಬಾನೇ ಸುಲಭ. ಆದ್ರೆ ಅದಕ್ಕೆ ನಂದು 2 ಷರತ್ತಿದೆ. ಹೇಳಿ ಸರ್. ಮೊದಲನೇ ಷರತ್ತೇನು ಅಂದ್ರೆ, ನೀವು ರ್ಯಾಪ್ ಮಾಡ್ತೀರಾ, ಪಾರ್ಟಿ ಸಾಂಗ್ಸ್ ಹಾಡ್ತೀರಾ, ನೀವು ತುಂಬಾ ಜಾಸ್ತಿ ಪಾಪ್ಯುಲರ್ ಮ್ಯೂಸಿಕ್ ಕೂಡ ಮಾಡ್ತೀರಾ. ನಾನ್ ಕೇಳೋದೇನಂದ್ರೆ, ನೀವು ಒಂದಷ್ಟು ಫೋಕ್ ಸಾಂಗ್ಸ್ ಅನ್ನು ಕೂಡ ನಿಮ್ಮ ಒಂದು ರೆಪರ್ಟರ್ ಏನಿದೆ ಅದರಲ್ಲೂ ತರಬೇಕು ಅಂತ. ಸರಿ ಸರ್. ನಾನ್ ನೋಡ್ದಾಗೆ ನೀವು ಗೇಂದಾ ಪೂಲಲ್ಲೂ ಕೂಡ ಖಂಡಿತವಾಗ್ಲೂ ಫೋಕ್ ಸಾಂಗ್ದು ಸ್ವಲ್ಪ ಒಗ್ಗರಣೆ ಹಾಕಿದ್ರ. ಆ ತರ ಇನ್ನೂ ಬಳಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಿಮ್ ಹೊಸ ಹಾಡ್ ರಿಲೀಸ್ ಆಗಿದೆಯಲ್ಲ ಜವಾಬ್, ನಾನು ಅದನ್ನ ನೆನ್ನೆ ಮೊನ್ನೆ ತಾನೇ ಕೇಳಿದ್ದೀನಿ. ಮತ್ತೆ ಇದರಲ್ಲಿ ಒಂದು ಒಳ್ಳೆ ವಿಷಯ ನನಗೇನ್ ಅನ್ನಿಸ್ತು ಅಂದ್ರೆ, ನೀವು ರ್ಯಾಪ್ ಇಂದ ಒಂದು ರೊಮ್ಯಾಂಟಿಕ್ ಫೇಸ್ಗೆ ಬಂದಿದ್ದೀರಾ ಅಂದ್ರೆ ಖಂಡಿತ ಇದರಿಂದ ಏನೋ ರಹಸ್ಯ ಇರುತ್ತೆ ಅಂತ. ಸೊ ಜವಾಬ್ ಕೂಡ ಇವರಿಂದ ಹಾಡಿಸ್ಬೇಕು, ಇವ್ರು ಮಾಡಿರೋ ಹೊಸ ಹಾಡನ್ನ. ನಿಮ್ಮನ್ನ ಗೌರವದಿಂದ ಬಿಡುಗಡೆ ಮಾಡೋದಕ್ಕೂ ಮೊದಲು ನಿಮಗೊಂದು ಆದೇಶ ಕೊಡಕ್ ಇಷ್ಟಪಡ್ತೀನಿ. ಹೇಳಿ ಸರ್. ಆ ಆದೇಶ ಏನು ಅಂದ್ರೆ, ಈಗ ನೀವು 4-6 ಸಾಲುಗಳನ್ನ ಆ ಜವಾಬ್ನ ಹಾಡಿನಿಂದ ಅಥವಾ ನಿಮಗಿಷ್ಟವಾದ ಯಾವುದೇ ಹಾಡಾಗಿದ್ರು ಕೂಡ ಅದನ್ನ ನಮ್ಮ ಜನರಿಗೋಸ್ಕರ ನೀವು ಹಾಡ್ಲೇಬೇಕು. ಹಾಡಿದ್ಮೇಲೆ ನಿಮ್ಮನ್ನ ಬಿಡುಗಡೆ ಮಾಡ್ಲಾಗುತ್ತೆ. ಥ್ಯಾಂಕ್ ಯು ಸರ್. ये मुनासिब होगा हमको थाम लो के, हम भी चांद ढूंढने लगे हैं बादलों में, नाम शामिल हो चुका है अपना पागलों में. मतलबी इस दुनिया से किनारे कर दूं, नाम तेरे सारी की सारी बहारें कर दूं, बस चले तो तेरे हाथ में सितारे रख दूं. इतना ही है. ನಾನ್ ದೇವ್ರಲ್ಲಿ ಬೇಡ್ಕೋತೀನಿ, ಬಾದ್ಶಾ ಅವರ ಸಾಮ್ರಾಜ್ಯ ಇದೇ ತರ ಶಾಶ್ವತವಾಗಿರ್ಲಿ, ಜನಗಳನ್ನ ಎಂಟರ್ಟೈನ್ ಮಾಡ್ತಿರ್ಲಿ, ಇವರ ಫ್ಯಾನ್ ಫಾಲೋಯಿಂಗ್ ಹೆಚ್ಚಾಗ್ತಾ ಹೋಗ್ಲಿ, ಮತ್ತೆ ದಿನದಲ್ಲಿ 4 ಆಣೆ ರಾತ್ರಿಲಿ 8 ಆಣೆ ಬೆಳೀತಾ ಹೋಗ್ಲಿ. ಈ ಹಾರೈಕೆಯೊಂದಿಗೆ ಇವತ್ತಿನ ಶೋ ಇಲ್ಲೇ ಕೊನೆಗೊಳ್ಳುತ್ತೆ.
ಮುಂದಿನ ವಾರ ನಿಮ್ಮನ್ನ ಭೇಟಿ ಆಗ್ತೀವಿ ಮತ್ತೊಬ್ಬ ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ನಮಸ್ಕಾರ.